ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಲೈಫ್ನಲ್ಲಿ ಒಂದು ಸಕ್ಸಸ್ಫುಲ್ ವಿಡಿಯೋ ಇದು ನಂದು. ಯಾವ ಥರ ಅಂದರೆ, ಇದು ನಂದು ಯೂಟ್ಯೂಬ್ ಚಾನಲ್ ನಾನು ಆಲ್ಮೋಸ್ಟ್ ಕ್ರಿಯೇಟ್ ಮಾಡಿ 1 ಇಯರ್ ಆಯಿತು. ಅದರಲ್ಲಿ ನಾನು ಪ್ರಾಪರ್ಲಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಒಂದು 6 ತಿಂಗಳಾಗಿ ಬಂತು. ಅದ್ರ ಮುಂಚೆ ನಾನು ಆಲ್ಮೋಸ್ಟು ಒಂದು ದಿವಸ ಬಿಟ್ಟು ಒಂದು 6 ದಿವಸಕ್ಕೆ ಒಂದು ಸತಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಅದರ ಸಲುವಾಗಿ ನನಗೆ ಅಷ್ಟೊಂದು ರೀಚ್ ಬಂದಿಲ್ಲ. ಆದರೆ ಈ ಸದ್ಯಕ್ಕೆ ಇವಾಗ ನನಗೆ 1580 ಸಬ್ಸ್ಕ್ರೈಬರ್ ಇದ್ದಾರೆ ಪ್ರೆಸೆಂಟ್. ಇವಾಗ ನನಗೆ 1000 ಕಂಪ್ಲೀಟ್ ಆಗೋ ಸಲುವಾಗಿ ಈ ವಿಡಿಯೋ ನಿಮಗೆ ಮಾಡಿ ನಾನು ಯಾವ ಸ್ಟೆಪ್ ತೊಗೊಂಡಿನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಫಸ್ಟ್ ಬಂದುಬಿಟ್ಟು ನಾನು ಫೋಟೋ ಎಡಿಟಿಂಗ್ ಆಗಲಿ ವಿಡಿಯೋ ಎಡಿಟಿಂಗ್ ಆಗಲಿ ಯಾವ ಥರ ಮಾಡ್ತೀನಿ ಮತ್ತು ಯಾವ ಆ್ಯಪ್ ಯೂಸ್ ಮಾಡ್ತೀನಿ, ನಂದು ಎಲ್ಲ ಸೆಟಪ್ ಬಂದುಬಿಟ್ಟು ನೀವು ಯೂಟ್ಯೂಬರಿಗೆ ಅಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿರಲ್ಲ ಅವ್ರಿಗೋಸ್ಕರ ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಟೆಂಟ್ ಅರ್ಥ ಆಗಲ್ಲ. ಕಂಟೆಂಟ್ ಅರ್ಥ ಆಗಲ್ಲ ಕೂಡ ಪೂರ್ತಿ ವಿಡಿಯೋ ನೋಡಿದ್ರು ಕೂಡ ನಿಮಗೆ ಯೂಸ್ಫುಲ್ ಆಗಲ್ಲ. ಅದೇ ರೀತಿ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಆಕ್ಟಿವೇಟ್ ಮಾಡಿದ್ರು ಕೂಡ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಯೂಟ್ಯೂಬರ್ಗೆ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಎಕ್ವಿಪ್ಮೆಂಟ್ ಬೇಕಾಗುತ್ತೆ. ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರಲ್ಲ, ಏನೇನು ಬೇಕಂದರೆ ಫಸ್ಟ್ ನೀವು ಪ್ರೆಸೆಂಟಾಗಿ ನಾನು ಹಿಂದೆ ನೋಡ್ಕೋಬೋದು. ಬ್ಲ್ಯಾಕ್ ಕ್ಲಾತ್ ಇದೆ, ಅಂದರೆ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ಬ್ಲ್ಯಾಕ್ ಕ್ಲಾತ್ ಇದ್ದರೆ ಹಿಂದೆ ಅದು ಸ್ವಲ್ಪ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರು ಕೂಡ ಹಿಂದೆ ಸ್ವಲ್ಪ ಕ್ವಾಲಿಟಿಯಾಗಿ ಕಾಣುತ್ತೆ. ನಾನು ಆಲ್ಮೋಸ್ಟ್ ಆವಾಗ ಬೇರೆ ಸೈಡ್ ಮಾಡ್ತಿದ್ದೆ, ಅಷ್ಟೊಂದು ನನ್ನ ವೀಡಿಯೋಗೆ ಕ್ವಾಲಿಟಿ ಬಂದಿಲ್ಲ. ಅದ್ರ ಸಲುವಾಗಿ ವಿಡಿಯೋ ಕ್ವಾಲಿಟಿ ಬರಬೇಕು, ಕನ್ಸಿಸ್ಟೆಂಟಾಗಿ ನಮಗೆ ಅಟ್ರಾಕ್ಷನ್ ಕಾಣಬೇಕಂತ ನಾನು ಬ್ಲ್ಯಾಕ್ ಕ್ಲಾತ್ ಬುಕ್ ಮಾಡಿದ್ದು. ಕ್ಲಾತ್ ಅದು ಪ್ರೆಸೆಂಟ್ ಇವಾಗ 250 ಇದೆ. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು. ಲಿಂಕ್ ಕೊಟ್ಟಿರ್ತೀನಿ ಕೆಳಗೆ. ನಾನು ಯಾವಾಗ ಯೂಸ್ ಮಾಡ್ತೀನಿ ಅವೆಲ್ಲ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು, ಬುಕ್ ಮಾಡ್ಕೋಬೋದು. ನೀವು ಯೂಟ್ಯೂಬರ್ಗೆ ಅಂದರೆ ಲೋ ಬಜೆಟ್ನಾಗ ಬೆಸ್ಟ್ ನಾನು ಯೂಸ್ ಮಾಡಿವೆಲ್ಲ ನಿಮಗೆ ಲೋ ಬಜೆಟ್ನಾಗೆ ಇರ್ತಾರೆ, ನಿಮಗೆ ಯೂಸ್ಫುಲ್ ಆಗುತ್ತೆ. ಇದು 250. ನೆಕ್ಸ್ಟ್ ಎಕ್ವಿಪ್ಮೆಂಟ್ ಬಂದುಬಿಟ್ಟು ಮೈಕ್. ಜಾಸ್ತಿ ಕ್ವಾಲಿಟಿ ಆಗಿರ್ಬೇಕಂದ್ರೆ ಮೈಕ್ ನಾನು ಆಲ್ಮೋಸ್ಟ್ ಇವಾಗ ನೋಡ್ತೀರಲ್ಲ ನನ್ನದು ವಾಯ್ಸ್ ಯಾವ ಥರ ಬರುತ್ತೆ ಅಂತ. ಮೈಕ್ ಇದ್ದರೆ ನಿಮಗೆ ಕ್ವಾಲಿಟಿ ಆಗಿರುತ್ತೆ. ಮೈಕ್ ಬಂದುಬಿಟ್ಟು 250 ನೋಡ್ಕೋಬೋದು. ಮೈಕು ಇದರಲ್ಲಿ ಈ ಥರ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಬರುತ್ತೆ, ಈ ಥರ ಕೂಡ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಕ್ಲಿಪ್ ಇದೆ, ಇಲ್ಲಿ ಈ ಥರ ನಮ್ಮ ಶರ್ಟಿಂಗ್ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಮತ್ತು 3mm ಜಾಕ್ ಪಾಯಿಂಟ್ ಇದೆ, ಅಂದರೆ ನಾವು ಇಯರ್ಫೋನ್ ಇರ್ತೀವಲ್ಲ ಅದರಲ್ಲಿ ಇದು ಇಟ್ಟು ಯೂಸ್ ಮಾಡ್ಕೋಬೋದು. ವಾಯ್ಸು 250ದಾಗ ಓಕೆ ನಾರ್ಮಲ್ ಇದೆ, ಅಂದರೆ ಅಷ್ಟೊಂದು ಹೆವಿ ಇಲ್ಲ, ಅಷ್ಟೊಂದು ಲೋ ಇಲ್ಲ, ನಾರ್ಮಲ್ ನಮ್ಗೆ ಯೂಸ್ ಆಗುತ್ತೆ. ನೀವು ಯೂಟ್ಯೂಬರ್ಗೆ 250 ಅಂಡರ್ 250ದಾಗ ಇದು ವರ್ಕ್ ಆಗುತ್ತೆ ನಮಗೆ. ನಾನು ಯೂಸ್ ಮಾಡ್ತೀನಿ ಭಾಳಷ್ಟು ದಿನ, 6 ಮಂತ್ ಆಯಿತು ನಾನು ಯೂಸ್ ಮಾಡ್ತಾ ವಿಡಿಯೋದಲ್ಲಿ. ಅದಕ್ಕೋಸ್ಕರ ನಿಮಗೆ ಸಜೆಷನ್ ಮಾಡ್ತೀನಿ, ಇದು ಮೈಕ್ ನೀವು ಯೂಸ್ ಮಾಡ್ಕೋಬೋದು ನೀವು ಯೂಸರ್ಗೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಬ್ಯಾಕ್ಗ್ರೌಂಡ್ ಇವಾಗ ನೋಡ್ತಿರಲ್ಲ, ನನಗೆ ಲೈಟ್ ಅಂದರೆ ನನ್ನದು ವಿಡಿಯೋ ಕ್ವಾಲಿಟಿ ಬರಬೇಕಂದ್ರೆ ಲೈಟ್ ಕೂಡ ಯೂಸ್ ಆಗುತ್ತೆ. ಇದರಲ್ಲಿ ಲೈಟ್ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ನೀವು ನೋಡ್ತಿರಲ್ಲ ಅಟ್ರಾಕ್ಷನ್ ಲೈಟ್ ನಾನು ಲೈಟ್ ಬಂದುಬಿಟ್ಟಿದ್ದು 250. ಇದು ಕೂಡ ಎಲ್ಲ ಅಂಡರ್ 250 300 ಒಳಗೆ ಇದ್ದಾವೆ. ಇದು ಬಂದುಬಿಟ್ಟು ಬ್ರೈಸನ್ ಕಂಪ್ನಿ ಅಂತ LED ಲೈಟ್ ನೋಡ್ಕೋಬೋದು. ಲೆಂತ್ ಇದೆ, ಲೆಂತ್ ಇದ್ದರೆ ನಮಗೆ ಟ್ಯೂಬ್ ಲೈಟ್ ಇದು ನಮಗೆ ಲೈಟ್ ಎಫೆಕ್ಟ್ ಬೇಸ್ ಬರುತ್ತೆ ನಮ್ಮ ಕ್ವಾಲಿಟಿಯಾಗಿ ನೋಡ್ಕೋಬೋದು. ಇದು 4K ಸೂಪರ್ ಪ್ರೊಡಕ್ಷನ್ ಅಂತ. ಮತ್ತು ವಾರಂಟಿ ಅಂದರೆ ನಾನು ಇದು ಬುಕ್ ಮಾಡಿಲ್ಲ, ಡೈರೆಕ್ಟಾಗಿ ಶಾಪ್ ಹೋಗಿ ಇಲ್ಲೇ ಲೋಕಲಲ್ಲೇ ಡೈರೆಕ್ಟ್ ಶಾಪ್ ಹೋಗಿ ಪರ್ಚೇಸ್ ಮಾಡಿ ಬಂದಿದೆ. ಇದು 250 ಓಕೆ. ಇದು ನಮ್ಮ ವಿಡಿಯೋಗೆ ವರ್ಕ್ ಆಗುತ್ತೆ, ಲೈಟ್ ಮಾತ್ರ ವರ್ಕ್ ಆಗುತ್ತೆ. ಇದು 2000 ಲೋಮ್ನಸ್ ಎಷ್ಟು ವಾಟ್ ಅಂದರೆ ಇದು ಇಲ್ಲಿ ಕೊಟ್ಟ ತೋರಿಸ್ತೀನಿ ನೋಡಿಗೆ 20 ವ್ಯಾಟ್ ಅಂತ ಇದೆ, ನೋಡ್ಕೋಬೋದು. ಅದರ ಸಲುವಾಗಿ ಇದು ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಕ್ವಾಲಿಟಿ ಅಂದರೆ ನೀವೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀರಂದರೆ ಕ್ವಾಲಿಟಿ ಬರಬೇಕಂದ್ರೆ ನೀವು ಲೈಟ್ ಯೂಸ್ ಮಾಡಬೇಕು. 100% ಯೂಸ್ ಮಾಡಿದ್ರೆ ನಿಮಗೆ ಕ್ವಾಲಿಟಿಯಾಗಿ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಕಾಲ್ ಆಯ್ತು, ಇದು ಸೆಟ್ ಆಗುತ್ತೆ. ನೆಕ್ಸ್ಟ್ ಲೈಟ್ ಬಂದುಬಿಟ್ಟು ನೋಡ್ಕೋಬೋದು. ಇದು RGB ಲೈಟ್ ಅಂತಾರೆ ಇದನ್ನು ಬ್ರ್ಯಾಂಡ್. RGB ಲೈಟ್ ಅಂದರೆ ನಮಗೆ ಅಟ್ರಾಕ್ಷನ್ಗೋಸ್ಕರ ಯೂಸ್ ಮಾಡಬೇಕಿದು. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇದು ಕೂಡ 250. ಇದು ಫ್ಲಿಪ್ಕಾರ್ಟ್ನಲ್ಲೇ ಬುಕ್ ಮಾಡಿದ್ದು. ಇದು ಕೂಡ ಇದ್ರಿಗೊಂದು ಮತ್ತೆ ರಿಮೋಟ್ಗೆ ಅವರೇ ಕೊಡ್ತಾರೆ ಇದರಿಗೆ. ಮತ್ತು ಇದು ಯಾವ ಥರ ಯೂಸ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಅವರು ಸ್ವಲ್ಪ ವೈರ್ ಕೊಟ್ಟಿರ್ತಾರೆ, ನೀವು ಲೆಂತಾಗಿ ಯೂಸ್ ಮಾಡ್ಕೋಬೋದು. ನಾನು ವೈರ್ ಹಾಕಿದ್ದೆ, ಇವಾಗ ತೋರಿಸ್ತೀನಿ ನೋಡಿ ನಿಮ್ಮ ಶಾಂಪಲ್. ಇವಾಗ ಆನ್ ಮಾಡ್ತೀನಿ, ರಿಮೋಟ್ನಿಂದ ಆನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ.
ಇಲ್ಲಿ ಆನ್ ಆಫ್ ಬಟನ್ ಎಲ್ಲ ಫೀಚರ್ ಕೊಟ್ಟಿದ್ದಾರೆ. ರೆಡ್, ಪಿಂಕ್, ಬ್ಲೂ, ಎಲ್ಲೋ, ವೈಟ್ ಅಂತ ಈ ಥರ ಫೀಚರ್ ಕೊಟ್ಟಿದ್ದಾರೆ. ಇವಾಗ ನಾನು ಆನ್ ಮಾಡ್ತೀನಿ ನೋಡಿ. ರೆಡ್ ಬಟನ್ ಆನ್, ಬಗಲಾಗಿದ್ದು ಆಫ್ ಅಂತ ಆನ್ ಕೊಟ್ಟಿದ್ದಾರೆ ನೋಡಿ. ತೋರಿಸ್ತೀನಿ ನೋಡಿ. ಇವಾಗ ಆನ್ ಮಾಡಿ ತೋರಿಸ್ತೀನಿ ಲೈವ್ ಆಗಿ ನಿಮಗೆ ನೋಡ್ಕೋಬೋದು. ಈ ಥರ ಆನ್ ಆಗುತ್ತೆ. ಇದರಲ್ಲಿ ಕೂಡ ನೀವು ರೆಡ್, ಗ್ರೀನು ಈ ಥರ ಬರುತ್ತೆ. ಅಂದರೆ ನೀವು ಆರ್ ಜಿ ಲೈಟ್ ಏನಂದರೆ ಇವಾಗ ನಾನು ವಿಡಿಯೋ ಮಾಡಬೇಕಾದ್ರೆ ಈ ಥರ ನಮಗೆ ಅಟ್ರಾಕ್ಷನ್ಗೋಸ್ಕರ ಇದು ಆರ್ ಜಿ ಲೈಟ್ ಇದ್ದರೆ ನಮಗೆ ವಿಡಿಯೋ ಕೂಡ ಅಟ್ರಾಕ್ಷನ್ ಕಾಣುತ್ತೆ. ಮತ್ತು ನಾವು ಇದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದು ಕೂಡ ಇಟ್ಕೋಬೋದು. ನಾನು ಇವಾಗ ಸಜೆಷನ್ ವೈಟ್ ಇಡ್ತೀನಿ ನೋಡಿ. ಇದು ವೈಟು. ನೆಕ್ಸ್ಟ್ ರೆಡ್ ಇಡ್ತೀನಿ ನೋಡಿ. ಇವಾಗ ರೆಡ್, ಇದು ಗ್ರೀನು, ಯೆಲ್ಲೋ, ಮತ್ತು ಇವಾಗ ವೈಟ್ ಇಡ್ತೀನಿ ನೋಡಿ. ಈ ಥರ ನಂಬರ್ ಆಫ್ ಇದೆ ಇದರಲ್ಲಿ. ನಾವು ಯಾವ್ದು ಬೇಕಾದರೂ ಇಟ್ಕೋಬೋದು. ನಾನು ಆಲ್ಮೋಸ್ಟ್ ಪಿಂಕ್ ನಮ್ಮ ವಿಡಿಯೋಗೆ ಸೆಟ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಕ್ಲಾತ್ಗೆ ಪಿಂಕ್ ಸೆಟ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡಿದ್ದೀನಿ. ನೀವು ಇದನ್ನ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಇದು ವರ್ಕ್ ಆಗುತ್ತೆ. ನಿಮಗೆ ಇದೆಲ್ಲ ಎಕ್ವಿಪ್ಮೆಂಟ್ ತಗೊಂಡ್ರೆ ನಿಮಗೆ ಕ್ವಾಲಿಟಿ ಆಗಿರುತ್ತೆ. ಇದು ಅಂಡರ್ 250 ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ. ಕೆಳಗೆ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ತಗೋಬೇಕು. ಇದು ವ್ಯಾಲ್ಯೂ ಆಫ್ ಮನಿ. ನೀವು 250ದಾಗ ಯೂಸ್ ಮಾಡ್ಕೋಬೋದು. ನಾನು 6 ಮಂತ್ ಆಗಿ ಇದು ಯೂಸ್ ಮಾಡ್ತೀನಿ. ನಾನು ಎಲ್ಲ ಪ್ರಾಡಕ್ಟ್ಸ್ 6 ಮಂತ್ ಆಗಿಂದನೇ ನಾನು ರೀಸೆಂಟಾಗಿ ತಗೊಂಡಿದ್ದು ನನ್ನ ವಿಡಿಯೋ ಕ್ವಾಲಿಟಿ ಆಗಬೇಕಂತ. ಮತ್ತು ನಮ್ಮ ಮೊಬೈಲ್ ಯಾವ ಮೊಬೈಲ್ ಯೂಸ್ ಮಾಡ್ತೀನಿ ಅಂದರೆ ಇದು ರೆಡ್ಮಿ ನೋಟ್ 8. ನಾನು ಸದ್ಯಕ್ಕೆ 4 ಇಯರ್ಸ್ ಆಗಿದೆ ಯೂಸ್ ಮಾಡೋದ. ಇನ್ನೊಂದು ರೆಡ್ಮಿ ನಾಟ್ 11T. ಅದು ನಾನು ವಿಡಿಯೋ ರಿಕಾರ್ಡಿಂಗ್ ಯೂಸ್ ಮಾಡ್ತೀನಿ. ಇದು ವಿಡಿಯೋ ಎಡಿಟಿಂಗ್ ಯೂಸ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇದರಲ್ಲೇ ಎಲ್ಲ ಮಾಡಿದ್ರೆ ಫೋನ್ ಹ್ಯಾಂಗ್ ಆಗುತ್ತೆ. ಆಲ್ಮೋಸ್ಟ್ ನೀವು ಯಾವ ಥರ ಮಾಡ್ತೀರಂದರೆ ವಿಡಿಯೋ ಎಡಿಟಿಂಗ್ ಆಗಲಿ, ವಿಡಿಯೋ ರಿಕಾರ್ಡಿಂಗ್ ಒಂದೇ ಮೊಬೈಲ್ದಾಗ, ವಿಡಿಯೋ ರಿಕಾರ್ಡಿಂಗು ಮತ್ತು ವಿಡಿಯೋ ಎಡಿಟಿಂಗ್ ಒಂದೇ ಮೊಬೈಲ್ನಾಗ ನೀವು ಯೂಸ್ ಮಾಡ್ತೀರಂದರೆ 100% ಮೊಬೈಲ್ ಹ್ಯಾಂಗ್ ಆಗುತ್ತೆ. ಅದು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಅದ್ರ ಸಲುವಾಗಿ ನನಗೆ ಅನುಭವ ಆಗಿದೆ. ಅದಕ್ಕೋಸ್ಕರ ನಾನು ಇದು ವಿಡಿಯೋ ಎಡಿಟಿಂಗ್ಗೆ ಇನ್ನೊಂದು ಮೊಬೈಲು ನೀವು ನೋಡ್ತಿರಲ್ಲ, ಅದು ವಿಡಿಯೋ ರಿಕಾರ್ಡಿಂಗ್ಗೆ. ಒಂದು ರಿಕಾರ್ಡಿಂಗು, ಒಂದು ಎಡಿಟಿಂಗ್ಗೆ. ಇದು ನನಗೆ 10,000ದಾಗ ತೊಗೊಂಡಿದ್ದು ಮೊಬೈಲು. ಅದು ಇನ್ನೊಂದು ಬಂದುಬಿಟ್ಟು 17,000ದಾಗ ತೊಗೊಂಡಿದ್ದ ಮೊಬೈಲು. ಅದು ವ್ಯಾಲ್ಯೂ ಫಾರ್ ಮನಿ ಇವೆ ಎರಡೂ. ಅಂದರೆ ಅಷ್ಟೊಂದು ಹೈ ಇಲ್ಲ, ಅಷ್ಟೊಂದು ಲೋ ಇಲ್ಲ, ವ್ಯಾಲ್ಯೂ ಫಾರ್ ಮನಿ ಇದೆ. ಕ್ಯಾಮ್ರಾ ಕೂಡ ಫ್ಯೂಚರ್ ಬೇಸ್ ಇದೆ ಎರಡರಲ್ಲಿ. ಅದಕ್ಕೋಸ್ಕರ ನಿಮಗೆ ತಿಳಿಸ್ತೀನಿ ನಾನು. ನೀವು ಇನ್ನೂ ಬೇಕಾದ್ರೂ ಕ್ಯಾಮ್ರಾ ನಿಮ್ಗೆ ಐ ಬೇಕಂದ್ರೂ ಮೊಬೈಲ್ ನಂಬರ್ ಆಫ್ ಮೊಬೈಲ್ ಇರುತ್ತೆ. ನಿಮ್ಗೆ ಸಜೆಷನ್ ಮಾಡ್ತೀನಿ. ಇವಾಗ ಸದ್ಯಕ್ಕಂದರೆ ಸರ್ಚ್ ಮಾಡಿ ನೀವು ತೊಗೋರಿ. ಐಫೋನ್ ಬಜೆಟ್ ಇದ್ದರೆ ಐಫೋನ್ ತೊಗೋರಿ, ಇಲ್ಲಪ್ಪ OnePlus ತೊಗೋರಿ. ಈ ಥರ ನೀವು ತೊಗೊಂಡ್ರೆ ಕೂಡ ವೀಡಿಯೋ ಕ್ವಾಲಿಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ. ಅಂದರೆ ನಾನಂದರೆ ಇವಾಗ ಸದ್ಯಕ್ಕಂದರೆ 2 ಮೊಬೈಲ್ನಲ್ಲಿ ಯೂಸ್ ಮಾಡೋದು ಲೋ ಬಜೆಟ್ನಾಗೆ. ನಮ್ಮದು ವೀಡಿಯೋ ರಿಕಾರ್ಡ್ ನೀವು ಆಲ್ಮೋಸ್ಟ್ ಫೋನ್ ವೀಡಿಯೋ ರಿಕಾರ್ಡಿಂಗ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಕೈಯಾಗ ಫೋನ್ ಇಟ್ಕೊಂಡು ಈ ಥರ ಇಟ್ಕೊಂಡು ನೀವು ವಿಡಿಯೋ ಎಡಿಟಿಂಗ್ ರಿಕಾರ್ಡಿಂಗ್ ಮಾಡ್ತೀವಿ. ಅದು ಒಂದು ಸೇಕ್ ಆಗುತ್ತೆ ವಿಡಿಯೋ, ಅದರಲ್ಲಿ ನಿಮಗೆ ಸೇಕ್ ಆಗುತ್ತಲ್ಲ, ಅದಕ್ಕೋಸ್ಕರ ನೀವೊಂದು ಟ್ರೈಪಾಡ್ ಬುಕ್ ಮಾಡಬೇಕಾಗುತ್ತೆ. ಟ್ರೈಪಾಡ್ ಇದ್ದರೆ ಸೇಕ್ ಆಗಲ್ಲ. ವಿಡಿಯೋ ಕರೆಕ್ಟಾಗಿ ನಮ್ಮ ಪೊಸಿಷನ್ ಸ್ಟ್ಯಾಂಡ್ ಮಾಡ್ಕೊಂಡು ವಿಡಿಯೋ ರಿಕಾರ್ಡಿಂಗ್ ಮಾಡಿದ್ರೆ ನಮ್ಮ ವಿಡಿಯೋ ಕೂಡ ಯೂಸರ್ಸ್ಗೆ ಕರೆಕ್ಟಾಗಿರುತ್ತೆ. ನಾವು ಈ ಥರ ವಿಡಿಯೋ ರಿಕಾರ್ಡಿಂಗ್ ಮಾಡಿ ಹಿಂಗೆ ಮಾಡಿದ್ರೆ ಅಂದರೆ ವಿಡಿಯೋ ಕರೆಕ್ಟಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ನೀವು ಒಂದು ಟ್ರೈಪಾಡ್ ಬುಕ್ ಮಾಡಬೇಕಾಗುತ್ತೆ. ಈ ಟ್ರೈಪಾಡ್ ಬಂದುಬಿಟ್ಟು 250 ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಯಾವ ಥರ ಯೂಸ್ ಮಾಡಬೇಕಂದ್ರೆ ಫಸ್ಟ್ ಏನಿಲ್ಲ, ವಿಡಿಯೋ ರಿಕಾರ್ಡಿಂಗ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಒಂದು ಟ್ರೈಪಾಡ್ ಇರಬೇಕು. ನಾನು ಈ ಟ್ರೈಪಾಡ್ ಯೂಸ್ ಮಾಡ್ತೀನಿ ಲೋ ಬಜೆಟ್ನಲ್ಲಿ. ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಯೂಟ್ಯೂಬರ್ಗೋಸ್ಕರ. ಇದನ್ನು ನೋಡ್ಕೋಬೋದು. 250 ಈ ಥರ ಇದೆ. ಇಲ್ಲಿ ಲೈಟ್ ಇದೆ. ಲೈಟ್ ನಾವು ಎಲ್ಲ ಸಲುವಾಗಿ ನಾವು ರಾತ್ರಿ ಹೊತ್ತು ರಿಕಾರ್ಡಿಂಗ್ ಮಾಡಬೇಕಂದ್ರೆ ಇದು ಇಲ್ಲಿ ಲೈಟ್ ಬರುತ್ತೆ. ಇದು ಇವಾಗ ಸದ್ಯಕ್ಕೆ ಚಾರ್ಜ್ ಇಲ್ಲ, ಅದಕ್ಕೋಸ್ಕರ ಆನ್ ಆಗಲ್ಲ. ಇದು ಒಂದು ಟ್ರೈಪಾಡ್. ಇಲ್ಲಿ ನಾವು ಈ ಥರ ಲಾಕ್ ಇದೆ. ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ಲಾಕ್ ಓಪನ್ ಆಗುತ್ತೆ. ಇಲ್ಲಿ ನಾವು ಮೊಬೈಲ್ ಈ ಥರ ಇಟ್ಕೋಬೋದು. ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಕ್ಲಿಪ್ ಇದೆ. ಆ ಕ್ಲಿಪ್ ಈ ಥರ ಇಡ್ಬೋದು. ಈ ಥರ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇದು ಸೆಲ್ಫಿ ಸ್ಟಿಕ್ಸ್ ಥರ ಕೂಡ ವರ್ಕ್ ಆಗುತ್ತೆ. ಈ ಥರ ಹೇಳಿದ್ರೆ ಈ ಥರ ಬರುತ್ತೆ ಸೆಲ್ಫಿ ಸ್ಟಿಕ್ ಥರ. ನೋಡ್ಕೋಬೋದು. ಇಲ್ಲಿ ಈ ಥರ ಕೂಡ ಅನ್ಬೋದು. ನಾವು ಕರೆಕ್ಟ್ ನಮಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಕೂಡ ಬರುತ್ತೆ. ಈ ಥರ ನೀವು ಈ ಥರ ಯೂಸ್ ಮಾಡ್ಕೋಬೋದು ಇದನ್ನು. ನೆಕ್ಸ್ಟ್ ಇದು 2 ಫೀಟ್
2 ಫೀಟ್ ಅಪ್ ಬರುತ್ತೆ, ಮೇಲೆ ಬರುತ್ತೆ ಅಷ್ಟೇ. ನಾವಿಲ್ಲಿ ಕೈಯಾಗಿ ಹಿಡ್ಕೊಂಡು ರೆಕಾರ್ಡಿಂಗ್ ಮಾಡ್ಬೋದು. ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ ನಮಗೆ. ನೆಕ್ಸ್ಟ್ ಇಲ್ಲಿ ನಮಗೆ ಬ್ಲೂಟೂತ್ ಫೀಚರ್ ಕೂಡ ಇದೆ. ಅಂದರೆ ನಾವಿಲ್ಲಿ ನಿಂತು ವಿಡಿಯೋ ರೆಕಾರ್ಡ್ ಮಾಡಿ, ಇಲ್ಲಿಂದ ವಿಡಿಯೋ ಇವಾಗ ನಾವು ಒಬ್ಬರೇ ಇದ್ದೀವಿ ಅಂದರೆ ರೆಕಾರ್ಡಿಂಗ್ ಮಾಡುವಾಗ ಓನಾಗಿ ಫ್ರೆಂಡ್ಸ್ ಇಲ್ಲೇ ಯಾರಿಲ್ಲಪ್ಪ ಅಂದರೆ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ನಾವು ಟ್ರೈಪ್ಯಾಡ್ನ, ಹೋಗಿ ಮತ್ತೆ ಆನ್ ಮಾಡಿ ಬಂದು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಂದ್ರೆ ನಮಗೆ ಅಷ್ಟೊಂದು ಟೈಮ್ ವೇಸ್ಟ್. ಅದಕ್ಕೋಸ್ಕರ ಬ್ಲೂಟೂತ್ ಸಿಸ್ಟಮ್ ಇಟ್ಟಿದ್ದಾರೆ. ಏನಿಲ್ಲ, ಸ್ಟ್ಯಾಂಡ್ ಇಟ್ಟು ನಾವಿಲ್ಲಿಂದ ಆನ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ನಮಗೆ ಇದು 100% ಯೂಸಿಂಗ್ ವರ್ಕ್. ಇದು ಅವ್ರು ಪರವಾಗಿಲ್ಲ, ಈ ಬಜೆಟ್ದಾಗ ಬ್ಲೂಟೂತ್ ಸಿಸ್ಟಮ್ ಕೊಟ್ಟಿದ್ದಾರೆ. ನಮ್ಗೆ ಯೂಸ್ಫುಲ್ ವರ್ಕಿಂಗ್ ಇದು ಮೇನ್ ಪಾಯಿಂಟ್. ಇದು ಯಾರಿಲ್ಲಪ್ಪ ಅಂದ್ರೆ ಕೂಡ ನಾವು ಹೋಗಿ ಅಲ್ಲಿಂದ ಸ್ಟಾರ್ಟು ಆನ್ ಆಫ್ ಮಾಡ್ಬೇಕಾದ್ರೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಬರೋಂಗಿಲ್ಲ. ಅದಕ್ಕೋಸ್ಕರ ಬ್ಲೂಟೂತ್ ಸಿಸ್ಟಮ್ ಇದ್ದರೆ ನಮಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದು ಸ್ಟ್ಯಾಂಡ್ ಯಾವ ರೀತಿ ಮಾಡಬೇಕಂದ್ರೆ ಏನಿಲ್ಲ, ಈ ಥರ ಲಾಕ್ ಇರುತ್ತೆ. ಈ ಥರ ಹಿಂಗಂದರೆ 3 ಟೈಪ್ ಆಫ್ ಬರುತ್ತೆ. ಇಲ್ಲಿ ನಾವೆಲ್ಲನೂ ಸ್ಟ್ಯಾಂಡ್ ಮಾಡಿದ್ರು ಕೂಡ ಇದು ಪ್ರಾಪರಾಗಿ ಇದು ಸ್ಟ್ಯಾಂಡ್ ಆಗುತ್ತೆ. ನೋಡ್ಕೋಬೋದು ಇಲ್ಲಿ ಈ ಥರ. ಇದು 250 ಅಂಡರ್ನಾಗ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊ. ಇವಾಗ ವಿಡಿಯೋ ಇದರಲ್ಲಿ ಬಂದುಬಿಟ್ಟು ನಾನು ವಿಡಿಯೋ ಯಾವ ಆ್ಯಪ್ದಾಗ ಯೂಸ್ ಮಾಡ್ತೀನಿ ಎಡಿಟಿಂಗು, ಮತ್ತು ತಮ್ಮನೆಲ್ಲ ಯಾವ ಆ್ಯಪ್ದಲ್ಲಿ, ಈ ಆ್ಯಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಡಿಟಿಂಗ್ ಯಾವ್ದ್ರಾಗ, ತಮ್ನೇಲ್ಸ್ ಯಾವ್ದ್ರಾಗ, ಫೋಟೋ ಎಡಿಟಿಂಗ್ ಯಾವ್ದ್ರಾಗ ಅಂತ. ಫಸ್ಟ್ ನಾನು ವಿಡಿಯೋ ಎಡಿಟಿಂಗ್ ಬಂದುಬಿಟ್ಟು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಅಂತ ಪ್ಲೇಸ್ಟೋರ್ನಾಗ ಹೋಗಿ ನೀವು ಸರ್ಚ್ ಮಾಡಿದ್ರು ಬರುತ್ತೆ. ಆಲ್ಮೋಸ್ಟ್ ಎಲ್ಲ 90% ಯೂಟ್ಯೂಬರ್ಸ್ ಕೈನ್ಮಾಸ್ಟರ್ನಲ್ಲಿ ಯೂಸ್ ಮಾಡೋದು ವಿಡಿಯೋ ರೆಕಾರ್ಡಿಂಗ್ಗೆ. ಅದಕ್ಕೋಸ್ಕರ ನಾನು ಕೂಡ ಯೂಸ್ ಮಾಡೀನಿ. ಫೆಸಿಲಿಟಿ ಅಂಡ್ ನಮಗೆ ಎಲ್ಲ 100% ನಮಗೆ ವರ್ಕ್ ಆಗೋ ಫೆಸಿಲಿಟಿ ಇದೆ. ಮತ್ತು ನಾವು ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಫೆಸಿಲಿಟಿ ಅವರು ಅಪ್ಡೇಟ್ ಮಾಡಿ ಕೊಡ್ತಾರೆ. ನೋಡ್ಕೋಬೋದು. ಕೈನ್ಮಾಸ್ಟರ್ ಅಪ್ಲಿಕೇಶನ್ ಇದೆ, ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಕೈನ್ಮಾಸ್ಟರ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಇದರಲ್ಲಿ ನಾನು ಆಲ್ಮೋಸ್ಟ್ 1 ಇಯರ್ ಆಗೋದು ಬಂತು ನಾನು ಯೂಸ್ ಮಾಡಿ. ನನಗೆ ಗುಡ್ ಅನಿಸುತ್ತೆ ಈ ಆ್ಯಪು. ಅದರ ಸಲುವಾಗಿ ನಿಮಗೆ ಸಜೆಷನ್ ಮಾಡ್ತೀನಿ. ನಿಮಗೆ ಗೊತ್ತಿಲ್ಲಪ್ಪ ಅಂದರೆ ಫಸ್ಟ್ ಹೋಗಿ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ. ಯೂಟ್ಯೂಬ್ನಲ್ಲಿ ನಂಬರ್ ಆಫ್ ನನ್ನದ್ರಾಗೆ ಚಾನಲ್ಗಳು ಇದೆ, ನೀವು ಹೋಗಿ ಸರ್ಚ್ ಮಾಡ್ಕೋಬೋದು. ಫಸ್ಟ್ ನಿಮಗೆ ಇದ್ರ ಬಗ್ಗೆ ನೀವು ಮಾಹಿತಿ ತೊಗೊಂಡೇ ಈ ಆ್ಯಪ್ ನೀವು ಯೂಸ್ ಮಾಡೋಕ್ಕೆ ಬರುತ್ತೆ. ಇಲ್ಲಪ್ಪ ಡೈರೆಕ್ಟ್ ಹೋಗಿ ನೋಡ್ತೀನಿ ಅಂದರೆ ಬರೋಂಗಿಲ್ಲ. ಅದ್ರಾಗೆ ಫೆಸಿಲಿಟಿ ಆ ಥರ ಇರುತ್ತೆ. ಈ ವಿಡಿಯೋ ರೆಕಾರ್ಡಿಂಗ್ ಇದು ವರ್ಕ್ ಆಗುತ್ತೆ ನಿಮಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾನು ಕೈನ್ಮಾಸ್ಟರ್ ಆ್ಯಪ್ ಓಪನ್ ಮಾಡ್ತೀನಿ. ಓಪನ್ ಮಾಡಿ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಈ ಥರ ಬಂದಿರ್ತೀನಿ. ನಾನು ಆಲ್ರೆಡಿ ನಾನು ವೀಡಿಯೋನ ಆ್ಯಡ್ ಮಾಡೀನಿ. ನೀವು ಹೊಸದಾಗಿ ವೀಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಥರ ಬರುತ್ತೆ, ಕ್ರಿಯೇಟ್ ಎ ನ್ಯೂ ಅಂತ. ನಾನು ಕ್ರಿಯೇಟ್ ಎ ನ್ಯೂ ಮೇಲೆ ಟ್ಯಾಪ್ ಮಾಡ್ತೀನಿ. ಕ್ರಿಯೇಟ್ ಎ ನ್ಯೂ ಟ್ಯಾಪ್ ಮೇಲೆ ಟ್ಯಾಪ್ ಮಾಡಿದ ನೆಕ್ಸ್ಟು ಈ ಥರ ಬರುತ್ತೆ ಇಂಟರ್ಫೇಸಸ್. ಇಲ್ಲಿ ನೋಡ್ಕೋಬೋದು ಇಂಟರ್ ಪ್ರಾಜೆಕ್ಟ್ ನೇಮ್. ಅಂದರೆ ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತೀರಂದರೆ, ನಾನು ಯೂಟ್ಯೂಬ್ ಬಗ್ಗೆ ಮಾಡ್ತೀನಲ್ಲ, ನಾನು ಯೂಟ್ಯೂಬ್ ಬಗ್ಗೆ ಹೆಸರು ಇಡ್ತೀನಿ. ಯೂಟ್ಯೂಬ್ ಅಂತ ಸರ್ಚ್ ಮಾಡೀನಿ, ಪ್ರಾಜೆಕ್ಟ್ ನೇಮು. ನೆಕ್ಸ್ಟ್ ಕೆಳಗೆ ಆಕ್ಸೆಪ್ಟ್ ರೇಟು ಅಂತ ಇವು ರೇಷಿಯೋಗಳು. ಅಂದರೆ ಇದು ಯೂಟ್ಯೂಬ್, ನಾನು ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂದರೆ ಯೂಟ್ಯೂಬ್ ಬಗ್ಗೆ ರೇಷಿಯೋ ಅಂದರೆ ವೀಡಿಯೋ ಸೈಜವು ಫಸ್ಟ್ 16:9 ಅಂದರೆ ರೊಟೇಟ್ ಮಾಡಿದ್ರೆ ನಮಗೆ 16:9 ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇದು ನೋಡ್ಕೋಬೋದು 4:3 ಇದು 4:3 ಯೂಟ್ಯೂಬ್ದೆ. ಮತ್ತು ಇಲ್ಲಿ ನೋಡ್ಕೋಬೋದು 3:4 ಇದು ಕೂಡ ಯೂಟ್ಯೂಬ್ದೆ. ನೆಕ್ಸ್ಟ್ ನೋಡ್ಕೋಬೋದು ಇದು ಲಾಂಗ್ದು 2.35:1 ಇದೆ. ನಿಮಗೆ ಇನ್ಸ್ಟಾಗ್ರಾಮ್ ಬೇಕಂದರೆ ಇಲ್ಲಿ ಇನ್ಸ್ಟಾಗ್ರಾಮ್ಗೆ ಇದು ಹಿಡಿದೆ 4:5 ಮತ್ತು 1:1 ಇದೆ. ಇಲ್ಲಿ ವಾಟ್ಸಪ್ ಸ್ಟೇಟಸ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಸ್ಟೋರಿ ಆಗಲಿ 19:6 ಅಂತ ಇದೆ. ಇವೆಲ್ಲ ರೇಷೋಗಳು. ರೇಷೋ ಬಗ್ಗೆ ತಿಳ್ಕೊಂಡಿರಲ್ಲ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟಿವ್ ಆಪ್ಷನ್ ಇದೆ. ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನೀವು ವೀಡಿಯೋನ ಯಾವ ವಿಡಿಯೋ ಎಡಿಟಿಂಗ್ ಮಾಡಬೇಕಂದ್ರೂ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ನಾನು ಡೈಲಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಇಲ್ಲಿ ಇಮೇಜ್ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನಾನು ಎಡಿಟಿಂಗ್ ಮಾಡಬೇಕಂದ್ರೆ ಫಸ್ಟ್ ಒಂದು ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋ ಆ್ಯಡ್ ಮಾಡ್ತೀನಿ. ಫಸ್ಟ್ ಇಮೇಜ್ದಲ್ಲಿ ಹೋಗಿ ಒಂದು ಯಾವುದನ್ನೊಂದು ನೀವು ಇಮೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಬ್ಲ್ಯಾಕ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೈಜ್ ಅಷ್ಟನ್ನು ಇಟ್ಕೋಬೋದು. ನಾನು ನಿಮಗೆ ಎಕ್ಸಾಂಪಲ್ ನಾನು ಯಾವ ರೀತಿ ಎಡಿಟಿಂಗ್ ಮಾಡಬೇಕಂತ ನಿಮಗೆ ಇಷ್ಟು 15 ಸೆಕೆಂಡ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿ.
ಇಂಟು ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ನೀವು ಎಕ್ಸಾಂಪಲ್ ನಾನು 30 ಸೆಕೆಂಡ್ಗೆ ಡ್ರಾ ಮಾಡ್ತೀನಿ. ಈ ಥರ ಡ್ರಾ ಮಾಡಿದ್ರೆ ಡ್ರಾ ಆಗುತ್ತೆ. 30 ಸೆಕೆಂಡ್ಗೆ ಕರೆಕ್ಟಾಗಿ ಸೆಟ್ ಮಾಡ್ತೀನಿ ನೋಡಿ. ಈ ಥರ ಲೆಫ್ಟ್ ಸೈಡ್ಗೆ ಈ ಥರ ಅಂದರೆ ಕಡಿಮೆ ಆಗುತ್ತೆ. ಈ ಸೈಡಿಗೆ ರೈಟ್ ಸೈಡ್ಗೆ ಲಾಂಗ್ ಆಗುತ್ತೆ. ಈ ಸೈಡ್ ಲಾಂಗ್ ಆಗುತ್ತೆ, ಈ ಸೈಡ್ ಸ್ಮಾಲ್ ಆಗುತ್ತೆ. ಈ ಥರ ಡ್ರಾ ಮಾಡ್ಕೊಂಡ್ರೆ ನಾನು ಕರೆಕ್ಟ್ 30 ಸೆಕೆಂಡ್ಗೆ ಡ್ರಾ ಮಾಡಿಟ್ಟಿನಿ. ನೆಕ್ಸ್ಟ್ ಇಲ್ಲಿ ಈ ಸಿಂಬಲ್ ಬ್ಯಾಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಆಗುತ್ತೆ. ಇವಾಗ ನೀವು ನೋಡ್ಕೋಬೋದು ಇದು 30 ಸೆಕೆಂಡ್ಗೆ ಸೆಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಲೇಯರ್ ಆಪ್ಷನ್ ಇದೆಯಲ್ಲ, ಈ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು. ಇಲ್ಲಿ ಹಲವಾರು ರೀತಿ ಆಪ್ಷನ್ ಬಂದಿದೆ. ಇಲ್ಲಿ ನೀವು ವೀಡಿಯೋನ ಇಂಪುಟ್ ಮಾಡಬೇಕಂದ್ರೆ ನೀವು ಯಾವ ವೀಡಿಯೋನ ಎಡಿಟ್ ಮಾಡಬೇಕಂದ್ರೆ ಈ ಮೀಡಿಯಾ ಆಪ್ಷನ್ ಮೇಲೆಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೀದಾ ನಿಮ್ಮ ಗ್ಯಾಲರಿಯಲ್ಲಿ ವೀಡಿಯೋ ಯಾವಿದೆ, ಫೋಟೋ ಆಗಲಿ ಎಲ್ಲ ತೋರಿಸುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ನಾನು ಒಂದು ವೀಡಿಯೋನೇ ಇಂಪುಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ನಾನು ಕ್ಯಾಮ್ರಾಲಿಂದ ತೆಗೆದಿದ್ದ ವೀಡಿಯೋನ ಇಲ್ಲಿ ಟ್ಯಾಪ್ ಮಾಡ್ತೀನಿ. ಕ್ಯಾಮ್ರಾ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಹಲವಾರು ವೀಡಿಯೋ ಬಂದಿದೆ. ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, ಸ್ಮಾಲ್ ಇದ್ದಿದ್ದು ವೀಡಿಯೋನ. ಎಕ್ಸಾಂಪಲ್ ಸ್ಮಾಲ್ ಇದೆ, ಇದು 52 ಸೆಕೆಂಡ್ ಇದೆ. ಟ್ಯಾಪ್ ಮಾಡ್ಕೊಂಡು ಈ ಥರ ಬರುತ್ತೆ. ನೀವು ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಬರುತ್ತೆ ರೆಕಾರ್ಡಿಂಗ್. ನಾನು ನೋಡ್ಕೋಬೋದು ನಾನು ವೀಡಿಯೋನ ಈ ಥರ ಎಡಿಟಿಂಗ್ ಮಾಡ್ತೀನಿ. ಈ ಥರ ಬಂದಿದಲ್ಲ, ನಿಮಗೆ ಇಲ್ಲಿ ನೋಡ್ಕೋಬೋದು ಹಲವಾರು ರೀತಿಯ ಆಪ್ಷನ್ ಬಂದಿದೆ. ಇದು ಫಸ್ಟ್ ಇದು ರೀಪ್ಲೇಸ್ ಅಂದರೆ ಈ ವಿಡಿಯೋ ಬೇಕಿಲ್ಲಪ್ಪ ಅಂದರೆ ಬೇರೆದು ಬೇಕು, ಇದು ಬೇಕಿಲ್ಲ ಅಂದರೆ ರೀಪ್ಲೇಸ್ ಆಟೋಮೆಟಿಕ್ಕಾಗಿ ರೀಪ್ಲೇಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟಾಗಿ ಮತ್ತೊಂದು ವೀಡಿಯೋನ ಕೂಡ ಇಂಪೋರ್ಟ್ ಮಾಡ್ಕೋಬೋದು. ಅದ್ರ ಬದಲು ಇನ್ನೊಂದು ನಾವು ಆ್ಯಡ್ ಮಾಡ್ಕೋಬೋದು, ಅದು ರೀಪ್ಲೇಸ್ ಅಂತ. ನೆಕ್ಸ್ಟ್ ಇಲ್ಲಿ ಟ್ರಿಮ್ ಆ್ಯಂಡ್ ಸ್ಲಿಪ್ಟ್ ಅಂತಿದೆ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೋಡ್ಕೋಬೋದು 3 ಆಪ್ಷನ್ ಬಂದಿದೆ. ಇದು ಫಸ್ಟ್ ಟ್ರಿಮ್ ಲೆಫ್ಟ್ ಸೈಡ್ ಅಂದರೆ ನಿಮಗೆ ಇಲ್ಲಿಂದ ಈ ಪಾರ್ಟ್ ಬೇಕಿಲ್ಲ, ಈ ಕಡೆ ನಿಮಗೆ ಬೇಕಿಲ್ಲಪ್ಪ ಇದು ನಮಗೆ ಅಂದರೆ ನೀವು ಟ್ರಿಮ್ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪಾರ್ಟ್ ಎಲ್ಲ ಡಿಲೀಟ್ ಆಗುತ್ತೆ. ನೆಕ್ಸ್ಟು ಈ ಟ್ರಿಮ್ ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಸೈಡ್ದೆಲ್ಲ ಡಿಲೀಟ್ ಆಗುತ್ತೆ, ಈ ಸೈಡ್ದೆಲ್ಲ ನಮಗೆ ಬರುತ್ತೆ. ಟ್ರಿಮ್ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ 3 ಪಾರ್ಟ್ಸ್ ಆಗಿ ಆಗುತ್ತೆ. ನೋಡ್ಕೋಬೋದು ಈ ಪಾರ್ಟ್ ಬೇರೆ ಆಗಿದೆ, ಈ ಪಾರ್ಟ್ ಬೇರೆ ಆಗಿದೆ, ಸಪ್ರೇಟ್ ಆಗಿದೆ. ನೋಡ್ಕೋಬೋದು. ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ನೋಡಿ, ಈ ಪಾರ್ಟ್ ಸಪ್ರೇಟ್ ಆಗಿದೆ, ಈ ಪಾರ್ಟ್ ಸಪ್ರೇಟ್ ಆಗಿದೆ. ಈ ಥರ ಆಪ್ಷನ್ಸ್ ಈ ಮೂರು ಕೂಡಿ. ಇವಾಗ ನಾನು ಬ್ಯಾಕ್ ಮೇಲೆ ನಿಮ್ಗೆ ತಿಳಿಸ್ಕೊಟ್ಟಿನಲ್ಲ, ಇವಾಗ ಬ್ಲ್ಯಾಕ್ ಮೇಲೆ ಇಲ್ಲಿ ನಮ್ಗೆ ಅದು ಬೇಕಿಲ್ಲಪ್ಪ ಅಂದರೆ ಇದ್ರ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ನಮಗೆ ಯಾವ ಥರ ಇದ್ದಿದ್ದು ಆ ಥರ ಆಗುತ್ತೆ. ನೋಡ್ಕೋಬೋದು, ಇಲ್ಲಿ ನೋಡ್ಕೋಬೋದು ಫುಲ್ ವೀಡಿಯೋ ಆಗಿದೆ. ಈ 3 ಆಪ್ಷನ್ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಇಲ್ಲಿ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಫೀಡ್ ಅಂದರೆ ನಮ್ಮ ವೀಡಿಯೋನ ಯಾವ ಥರ ಈ ಥರ ಫೀಡ್ ಆಗುತ್ತೆ. ಈ ಥರ ನಮಗೆ ನೆಕ್ಸ್ಟು ಇಲ್ಲಿ ಪಾಪಪ್ ಇದೆ, ಪಾಪಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪಾಪಪ್ ಆಗುತ್ತೆ, ಈ ಥರ ಶೋ ಆಗುತ್ತೆ. ನೆಕ್ಸ್ಟ್ ಸೈಡ್ ರೈಟ್ ಅಂತಿದೆ, ಸ್ಲೈಡು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಲೈಡಿಂದ ರೈಟ್ ಆಗುತ್ತೆ. ಸ್ಲೈಡ್ ಲೈಟ್ಸ್ ಲೆಫ್ಟ್ ಸೈಡ್ ಇವೆಲ್ಲ ಪಾಪಪ್ ಅಂದರೆ ಆ್ಯನಿಮೇಷನ್. ನಮ್ಮ ವೀಡಿಯೋನೇ ಆ್ಯಡ್ ಮಾಡ್ಕೊಂಡ್ರೆ ಈ ಥರ ಆ್ಯನಿಮೇಷನ್ ಆಗುತ್ತೆ. ಇವೆಲ್ಲ ಹಲವಾರು ಆ್ಯನಿಮೇಷನ್ ಇವು. ನಾನು ನಿಮ್ಗೆ ತೋರ್ಸೋಕ್ಕೆ ಆ ಥರ ತೋರಿಸಿನಿ. ಇವಾಗ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಾರ್ಮಲಾಗಿ ಬರುತ್ತೆ. ಆ್ಯನಿಮೇಷನ್ ಬಗ್ಗೆ ನೀವು ತಿಳ್ಕೊಂಡಿರಿ. ನೆಕ್ಸ್ಟು ಓವರಾಲ್ ಆ್ಯನಿಮೇಷನ್ ಅಂದ್ರೆ ಕೂಡ ಸೇಮ್ ಅದೇ ಥರ ಇರುತ್ತೆ. ಇಲ್ಲಿ ಕೂಡ ಔಟ್ ಆ್ಯನಿಮೇಷನ್ ಅಂದರೆ ಅದರಲ್ಲೇ ಡಿಫ್ರೆಂಟ್ ಆ್ಯನಿಮೇಷನ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮಿಕ್ಸರ್ ಅಂತಿದೆ, ಅಂದರೆ ನಮ್ಮ ವೀಡಿಯೋದ ವಾಯ್ಸ್ ಅಪ್ ಡೌನ್ ಮಾಡ್ಕೋಬೋದು. ಅಂದರೆ ನಮ್ಮ ವೀಡಿಯೋಗೆ ವಾಯ್ಸ್ ಜಾಸ್ತಿ ಇದ್ದರೆ ಕಡಿಮೆ ಇದ್ದರೆ ಜಾಸ್ತಿ ಮಾಡ್ಕೊಳ್ಳೋದು, ನೆಕ್ಸ್ಟ್ ಜಾಸ್ತಿ ಇದ್ದರೆ ಕಡಿಮೆ ಮಾಡ್ಕೋಬೋದು. ಇಲ್ಲಿ ನಮಗೆ ಆಪ್ಷನ್ ಇದೆ, ನಮಗೆ ಬೇಕಿಲ್ಲ ಅಷ್ಟೊಂದು. ಇಲ್ಲಿ ನೋಡ್ಕೋಬೋದು ಸ್ಪೀಡ್, ನಮ್ಮ ವೀಡಿಯೋನ ಸ್ಪೀಡ್ ಡೌನ್ ಮಾಡ್ಕೋಬೋದು. ಇಲ್ಲಿ ಸ್ಪೀಡ್ ಆಪ್ಷನ್ ಇದೆ ಅಲ್ಲ ಫ್ರೆಂಡ್ಸ್, ಸ್ಪೀಡ್ ಅಂದರೆ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋ ಸ್ಲೋ ಇದ್ದರೆ ಫಾಸ್ಟಾಗಿ ಮಾಡ್ಕೋಬೋದು, ಫಾಸ್ಟ್ ಇದ್ದಿದ್ದನ್ನು ಸ್ಲೋ ಮಾಡ್ಕೋಬೋದು. ನಾವು ಪಾರ್ಟ್ ಆಗಿ ಕೂಡ ಸ್ಲೋ ಡೌನ್ ಸ್ಲೋ ಮೋಷನ್ ಕೂಡ ಮಾಡ್ಕೋಬೋದು ಇಲ್ಲಿ ಸ್ಪೀಡ್ನಲ್ಲಿ. ನೆಕ್ಸ್ಟ್ ಇಲ್ಲಿ ಇದು ನೋಡ್ಕೋಬೋದು ನೀವು ರಿವರ್ಸ್, ಅಂದರೆ ನಮ್ಮ ವೀಡಿಯೋನ ರಿವರ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಈ ಥರ ಟ್ಯಾಪ್ ಮಾಡಿದ್ರೆ ನಮ್ಮ ವೀಡಿಯೋ ರಿವರ್ಸ್ ಆಗುತ್ತೆ. ಈ ಥರ ನಾನು ನಿಮ್ಗೆ ತೋರ್ಸೋಕ್ಕೆ ಆ ಥರ ಟ್ಯಾಪ್ ಮಾಡೀನಿ.
ನೆಕ್ಸ್ಟ್ ಇಲ್ಲಿ ಸ್ಲಿಪ್ ಟು ಸ್ಕ್ರೀನ್ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ಒಂದು ಫೋಟೋ ಬೇಕಾಗಿದೆ ಅಂದರೆ ಇಲ್ಲಿ ಈ ಥರ ಬರುತ್ತೆ. ಸ್ಲಿಪ್ ಸ್ಕ್ರೀನ್ ಅಂದರೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಫುಲ್ಲು ವೀಡಿಯೋ ಆಗುತ್ತೆ, ಫುಲ್ ಸ್ಕ್ರೀನ್ ಆಗುತ್ತೆ ಆ ವಿಡಿಯೋ ನೋಡ್ಕೋಬೋದು. ಇಲ್ಲಿ ಈ ಥರ ಫುಲ್ ಆಗಿದೆ. ನಿಮ್ಗೆ ತೋರ್ಸೋಕೆ ಆಪ್ಷನ್ ಈ ಥರ ಟ್ಯಾಪ್ ಮಾಡಿದ್ರೆ ಈ ಸೈಡ್ ಬರುತ್ತೆ. ಇಲ್ಲಿ ಟ್ಯಾಪ್ ಮಾಡಿದ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟ್ಯಾಪ್ ಮಾಡ್ತೀನಿ, ಈ ಥರ ಬರುತ್ತೆ. ಈ ಥರ ನೋಡ್ಕೋಬೋದು. ಇಲ್ಲಿ ಟ್ಯಾಪ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ಹಲವಾರು ಫೀಚರ್ ಅಂದರೆ ನಮ್ಮ ವೀಡಿಯೋನ ಯಾವ ಸೈಡ್ ನಮ್ಗೆ ಬೇಕಾಗುತ್ತೆ ಪಾರ್ಟ್ ಅಂತ ಇಲ್ಲಿ ಅವ್ರು ಈ ಥರ ಕೊಟ್ಟಿದ್ದಾರೆ ಆಪ್ಷನು. ನೆಕ್ಸ್ಟ್ ಬ್ಯಾಕ್ ಮೇಲೆ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಕ್ರಾಪಿಂಗ್ ಅಂದರೆ ನಮ್ಮ ವೀಡಿಯೋನ ಕ್ರಾಪ್ ಮಾಡ್ಕೋಬೋದು. ಕ್ರಾಪಿಂಗ್ ಅಂದರೆ ಕರೆಕ್ಟಾಗಿ ನಮಗೆ ಅಡ್ಜಸ್ಟ್ ಆಗಿಲ್ಲ ವೀಡಿಯೋ. ಇಲ್ಲಿ ನೋಡ್ಕೋಬೋದು ಬ್ಲ್ಯಾಕ್ ಸ್ಕ್ರೀನ್ ಜಾಸ್ತಿ ಆಗಿದೆ. ಅದ್ರಗೋಸ್ಕರ ನಾನು ಇಲ್ಲಿ ಕ್ರಾಪಿಂಗ್ ಮೇಲೆ ಟ್ಯಾಪ್ ಮಾಡ್ತೀನಿ. ಇಲ್ಲಿ ಕ್ರಾಪಿಂಗ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ನಿಮಗೆ ಮಾರ್ಕ್ ಈ ಥರ ಬೇಕಂದರೆ ಶೇಪ್ ಬೇಕಂದರೆ ಈ ಥರ ಬರುತ್ತೆ. ಈ ಥರ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸೈಡ್ಗೆ. ಈ ಥರ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಯಾರೋ ಮೇಲೆ. ನೆಕ್ಸ್ಟ್ ಈ ಥರ ಆಗಿದೆ. ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇಲ್ಲಿಂದ ಇಲ್ಲಿ ಈ ಥರ ಡ್ರಾ ಮಾಡಿದರೆ ಲಾಂಗ್ ಆಗುತ್ತೆ ವೀಡಿಯೋ. ಇದು ಕ್ರಾಪಿಂಗು. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಇದು ನಮ್ಗೆ ಆಲ್ಮೋಸ್ಟ್ ಬೇಕಿಲ್ಲ. ನೆಕ್ಸ್ಟ್ ಇಲ್ಲಿ ನಮ್ಗೆ ಇದು ಬೇಕಾಗಿರೋದು ಫಿಲ್ಟರ್ ಅಂದರೆ ನಮ್ಮ ವೀಡಿಯೋಗೆ ನಾವು ಎಫೆಕ್ಟ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು ವರ್ಮ್ ಅಂತಿದೆ. ವರ್ಮಲ್ಲಿ ಟ್ಯಾಪ್ ಮಾಡಿದ್ರೆ ಹಲವಾರು ಕಲರ್ಸ್ ಬಂದಿರುತ್ತೆ. ನೋಡ್ಕೋಬೋದು ನಮ್ಮ ವೀಡಿಯೋ ಯಾವ ಥರ ಬಂದಿದೆ. ಅದೇ ಥರ ನಮ್ಗೆ ಎಫೆಕ್ಟು ನಮ್ಮ ವೀಡಿಯೋಗೆ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ನಾನು ಅವನ ಮೇಲೆ ಟ್ಯಾಪ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತಿದೆ. ಅಡ್ಜಸ್ಟ್ಮೆಂಟ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ರೈಟ್ನೆಸ್ ಆಗ್ಬೋದು, ಸ್ಟ್ರ್ಯಾಚು ಆಗ್ಬೋದು, ಸ್ಟ್ರ್ಯಾಚುರೇಷನ್ ಕಲರ್ಸ್ ಸ್ಟ್ರ್ಯಾಚುರೇಷನ್ ಅಂದರೆ ನಮಗೆ ಕಲರ್ ನಮ್ಮ ವೀಡಿಯೋಗೆ ಎಫೆಕ್ಟ್ ಕಲರ್ ಆಗುತ್ತೆ. ನೆಕ್ಸ್ಟ್ ವರ್ಬು ಈ ಥರ ನಮಗೆ ವೀಡಿಯೋಗೆ ಕಲರ್ಸ್ ಎಫೆಕ್ಟ್ ಇರುತ್ತೆ ಇದರಲ್ಲಿ. ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಲೈ ಕ್ವಾಲಿಟಿ ಅಂದರೆ ನಮ್ಮ ವೀಡಿಯೋ ಡೌನ್ ಮಾಡ್ಕೋಬೋದು, ಕ್ವಾಲಿಟಿ ಅಪ್ ಮಾಡ್ಕೋಬೋದು. ಈ ಥರ ಆಪ್ಷನ್ ಇದರಲ್ಲಿದೆ. ನೆಕ್ಸ್ಟ್ ಬ್ಲೆಂಡಿಂಗ್ ಅಂದರೆ ಮಲ್ಟಿಪಲ್ ನಮ್ಮ ವೀಡಿಯೋಗೆ ಮಲ್ಟಿಪಲ್ ಡಾರ್ಕ್ ಈ ಥರ ಆಪ್ಷನ್ ಇದೆ ಇದರಲ್ಲಿ. ನಮ್ಗೆ ಅಷ್ಟೊಂದು ಯೂಸ್ ಆಗಲ್ಲ ಇದು. ಇವೆಲ್ಲ ಆಪ್ಷನ್ಸ್ ಎಲ್ಲ ಪ್ರಾಕ್ಟಿಕಲ್ ಬೇಕಂದರೆ ನಮ್ಮದು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಡ್ತೀನಿ ಅವೆಲ್ಲ ನಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಯಾವ ಸಿಚುವೇಶನ್ದಾಗ ಅಂತ. ನೆಕ್ಸ್ಟ್ ಎ ಸ್ಟೈಲ್ ಅಂತಿದೆಯಲ್ಲ ಅದು ಅಷ್ಟೊಂದು ವರ್ಕ್ ಆಗೋಲ್ಲ, ನೆಟ್ ಇದ್ದರೆ ವರ್ಕ್ ಆಗುತ್ತೆ. ಇಲ್ಲಿ ಕ್ರೋಮಾ ಕೀ ಅಂದರೆ ಅದು ನಮಗೆ ಗ್ರೀನ್ ಸ್ಕ್ರೀನ್ ಇದ್ದರೆ ವರ್ಕ್ ಆಗುತ್ತಿದ್ದು ಕ್ರೋಮಾ ಕೀ ತೋರಿಸ್ತೀನಿ ನಿಮಗೆ. ಫಸ್ಟ್ ಈ ಥರ ಮಾಡಿಕೊಂಡು ವ್ಯಾಲ್ಯೂಮ್ ಎಕ್ಸ್ಪ್ಲೇಷನ್ ಅಂದರೆ ನಾವು ವ್ಯಾಲ್ಯೂನ ಅಪ್ ಮಾಡ್ಕೋಬೋದು ಈ ಥರ, ಇಲ್ಲಾಂದರೆ ಡೌನ್ ಮಾಡ್ಕೋಬೋದು. ಈ ಥರ ನಮಗೆ ಜಾಸ್ತಿ ಬೇಕಂದ್ರೆ ವ್ಯಾಲ್ಯೂಮ್ ಜಾಸ್ತಿ ಮಾಡ್ಕೋಬೋದು, ಸ್ಲೋ ಬೇಕಂದ್ರೆ ಡೌನ್ ಮಾಡ್ಕೋಬೋದು. ಈಗ ವಾಯ್ಸ್ ಚೇಂಜರ್ ಅಂದರೆ ನಮ್ಮ ವೀಡಿಯೋಗೆ ವಾಯ್ಸ್ ಚೇಂಜರ್ ಮಾಡ್ಕೋಬೋದು. ಏನೇನಾಗಲಿ ಕ್ರೋಚ್ ಆಗಲಿ ಇಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಬ್ಯಾಡ್ ಗಾಯ್ ಅಂತ ಇವೆಲ್ಲ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಮ್ಮ ವೀಡಿಯೋದಲ್ಲಿ ವಾಯ್ಸ್ ಅದೇ ಥರ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಅಂದರೆ ನಮ್ಮ ಯಾವುದನ್ನು ಒಂದು ವೀಡಿಯೋದು ಆಡಿಯೋ ಬೇಕಂದರೆ ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಮೇಲೆ ಟ್ಯಾಪ್ ಮಾಡಿದ್ರೆ ನೋಡ್ಕೋಬೋದು ಈ ವಿಡಿಯೋದೇ ಎಕ್ಸ್ಟ್ರಾ ಆಡಿಯೋ ಬಂದಿದೆ. ಈ ಆಡಿಯೋ ಆ ಥರ ಎಕ್ಸ್ಟ್ರಾ ಆಡಿಯೋ ಬೇಕಂದರೆ ಆ ಥರ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಡೌನ್ಲೋಡ್ ಡಿಲೀಟ್ ಮಾಡ್ತೀನಿ ಅದನ್ನು. ಈ ಫೀಚರೆಲ್ಲ ನಿಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತಾ ಅಂತ ಪರ್ಟಿಕಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕಮೆಂಟ್ ಮಾಡಿ ನೀವು. ಈ ಥರ ನಾನು ಡೈಲಿಯಾಗಿ ಎಡಿಟಿಂಗ್ ಮಾಡ್ತೀನಿ. ಈ ಥರ ಆದಮೇಲೆ ಈ ಥರ ಫುಲ್ ಬೇಕಂದರೆ ಏನಿಲ್ಲ, ಸ್ಕ್ರಿಪ್ಟ್ ಮೇಲೆ ಟ್ಯಾಪ್ ಮಾಡ್ತೀನಿ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ನಾನು. ಈ ಥರ ಡ್ರಾ ಮಾಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಈ ಥರ ನೋಡ್ಕೋಬೋದು ಪ್ರಾಕ್ಟಿಕಲಾಗಿ ಬಂದಿದೆ ನಮ್ಮ ವೀಡಿಯೋ. ಈ ಥರ ಬರುತ್ತೆ ನಮ್ಮ ವೀಡಿಯೋ ಎಡಿಟಿಂಗ್ನಲ್ಲಿ. ಈ ಥರ ನೋಡ್ಕೋಬೋದು. ಈ ಥರ ಬಂದಿದೆ ನಮ್ಮ ವೀಡಿಯೋ. ನೀವು ನೋಡ್ಕೋಬೋದು. ಇವಾಗ ವಾಯ್ಸ್ನ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಮ್ಮ ವಾಯ್ಸ್ ಈ ಥರ ಬಂದಿದೆ. ಈ ವಾಯ್ಸ್ನ ಚೇಂಜ್ ಮಾಡ್ಕೋಬೋದಂದರೆ ಫಸ್ಟ್ ಏನಿಲ್ಲ, ಇಲ್ಲಿ ನಿಮ್ಗೆ ತೋರಿಸಿನಲ್ಲ ಅದರಲ್ಲಿ ವಾಯ್ಸ್ ಚೇಂಜರ್ ಅಂತ. ಇಲ್ಲಿ ವಾಯ್ಸ್ ಚೇಂಜರ್ ಇದೆ ಅಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಟ್ಯಾಪ್ ಮಾಡಿ. ಇದು ನಿಮ್ಗೆ ಎಕ್ಸಾಂಪಲ್ ಒಂದು ಯಾವುದನ್ನ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ರೋಬೋಟ್ ಥರ
ಸೆಟ್ ಮಾಡ್ತೀನಿ ನೋಡಿ. ರೋಬೋಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ತೀನಿ. ನಾವು ವೀಡಿಯೋ ನೋಡ್ಕೊಂಡು ಏಲಿಯನ್ ಆಪ್ಷನ್ ನಾರ್ಮಲ್ ನಂದು ಈ ಥರ ಇದೆ. ಏಲಿಯನ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಏಲಿಯನ್ ಥರ ಬರುತ್ತೆ ನೋಡಿ. ಈ ಥರ ಬಂದಿದೆ ನಮ್ಮದು. ನೆಕ್ಸ್ಟ್ ಬೇರೆ ವಿಡಿಯೋ ನಿಮಗೆ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಸೇಮ್ ಪ್ರೊಸೆಸರ್. ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ. ನೀವು ಮೀಡಿಯಾ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಮೀಡಿಯಾ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ನೀವು ಯಾವ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಇಂಪೋರ್ಟ್ ಮಾಡ್ಕೊತೀರ ಅಂತ ಆ ವಿಡಿಯೋನ ಇಂಪೋರ್ಟ್ ಮಾಡ್ಕೋರೆ ತೋರಿಸ್ತೀನಿ ನೋಡಿ ನಿಮಗೆ. ನಾನೊಂದು ಗ್ರೀನ್ ಸ್ಕ್ರೀನಿಂದ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಎಕ್ಸಾಂಪಲ್ ನಿಮಗೆ ಈ ಥರ ಬಂದಿರುತ್ತೆ. ಓಕೆ ಮೇಲೆ ಟ್ಯಾಪ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಇಂಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ಗ್ರೀನ್ ಸ್ಕ್ರೀನ್ ಬಂದಿದೆ. ನೀವು ಇದು ತೆಗಿಬೇಕಂದ್ರೆ ಏನಿಲ್ಲ, ಇಲ್ಲಿ ಕ್ರೋಮಾ ಕೀ ಆಪ್ಷನ್ ಇವಾಗ ವರ್ಕ್ ಆಗುತ್ತೆ ನಿಮಗೆ. ಇಲ್ಲಿ ಕ್ರೋಮಾ ಕೀ ಆಪ್ಷನ್ ಇದೆ ಅಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಎನೇಬಲ್ ಸಿಂಬಲ್ ಇದೆಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿದೆ. ನಮಗೆ ಬೆಲ್ ಆ್ಯಕ್ಟಿವೇಟ್ ಕೂಡ ಈ ಥರ ಸೆಟ್ ಮಾಡ್ಕೋಬೋದು ನಾವು ನಮ್ಮ ವೀಡಿಯೋಗೆ ಪ್ರಾಕ್ಟಿಕಲ್ ಆಗಿ. ನೋಡ್ಕೋಬೋದು ಈ ಥರ ಬರುತ್ತೆ. ಈ ಥರ ಗ್ರೀನ್ ಸ್ಕ್ರೀನ್ ಆ್ಯಡ್ ಮಾಡ್ಕೋಬೋದು ಪ್ರಾಕ್ಟಿಕಲ್ ಆಗಿ ಕ್ಲಿಯರಾಗಿ. ಗ್ರೀನ್ ಸ್ಕ್ರೀನ್ ರಿಮೂವಿಂಗಿನ ತೋರಿಸಿ ನಿಮಗೆ. ನೆಕ್ಸ್ಟು ನಾವು ಬ್ಲ್ಯಾಕ್ ಸ್ಕ್ರೀನ್ ಇದ್ದರೆ ಅದು ಕೂಡ ಯಾವ ರೀತಿ ತೆಗಿಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಎಕ್ಸಾಂಪಲ್ ಇವಾಗ ಮತ್ತೆ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಾ ಮೇಲೆ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ತೀನಿ. ನೆಕ್ಸ್ಟ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದು ತೋರಿಸ್ತೀನಿ ನಿಮಗೆ. ಇಲ್ಲಿ ಎಕ್ಸಾಂಪಲ್ ಒಂದು ಇಂಪೋರ್ಟ್ ಮಾಡ್ಕೊತೀನಿ. ಈ ಥರ ಇಂಪುಟ್ ಮಾಡ್ಕೊಂಡಿನಿ. ಇದರಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬಂದಿದೆ ನಮಗೆ. ಈ ಬ್ಲ್ಯಾಕ್ ಸ್ಕ್ರೀನ್ ತೆಗಿಬೇಕಂದ್ರೆ ಏನಿಲ್ಲ, ಸೇಮ್ ಅಂದರೆ ಡಿಫ್ರೆಂಟ್ ಸೆಟ್ಟಿಂಗ್ ಇರುತ್ತೆ ಇದ್ರಿಗೆ. ಏನಿಲ್ಲ, ಅದ್ರಿಗೆ ಗ್ರೀನ್ ಸ್ಕ್ರೀನ್ಗೆ ಕ್ರೋಮಾ ಕೀ ಆಪ್ಷನ್ ಇದೆ ತೆಗೆದಿರಿ. ಇವಾಗ ಬ್ಲ್ಯಾಕ್ ಸ್ಕ್ರೀನ್ಗೆ ಬೇರೆ ಆಪ್ಷನ್ ಇದೆ. ಏನಿಲ್ಲ, ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ ನೆಕ್ಸ್ಟ್ ಇಲ್ಲಿ ನಮಗೆ ಈ ಮಲ್ಟಿಪಲ್ ಆಪ್ಷನ್ ಬಂದಿದೆ. ನಾವು ಮಲ್ಟಿಪಲ್ ಇದ್ರೂ ಕೂಡ ಅದು ಆಲ್ಮೋಸ್ಟ್ ಹೋಗಲ್ಲ. ಇಲ್ಲಿ ಸ್ಕ್ರೀನ್ ಆಪ್ಷನ್ ಇರುತ್ತೆ. ಈ ಸ್ಕ್ರೀನ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ಹೋಗುತ್ತೆ. ಇಲ್ಲಿ ನೋಡ್ಕೋಬೋದು ಈ ಥರ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ನಾವು. ಬ್ಲ್ಯಾಕ್ ಸ್ಕ್ರೀನ್ ರಿಮೂವ್ ಆಗಿದೆ. ಸ್ಕ್ರೀನ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ರಿಮೂವ್ ಆಗಿದೆ. ಇವಾಗ ಎಕ್ಸಾಂಪಲ್ ಆಗಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ರಿಮೂವ್ ಆಗಿದೆ. ನಾನು ಕಾಪಿರೈಟ್ ಸಾಂಗ್ ಬರುತ್ತೆ ಅಂತ ಸಾಂಗ್ನ ಆಫ್ ಮಾಡಿ ನಿಮಗೆ ಪ್ಲೇ ಮಾಡ್ತೀನಿ ನೋಡಿ. ಬ್ಲ್ಯಾಕ್ ಸ್ಕ್ರೀನ್ ರಿಮೂವ್ ಆಗಿ ಅಲ್ಲಿ ನಮಗೆ ಫಂಟ್ ಬರುತ್ತೆ. ಆ ಥರ ಬ್ಲ್ಯಾಕ್ ಸ್ಕ್ರೀನ್ ರಿಮೂವ್ ಮಾಡ್ಕೋಬೋದು. ಗ್ರೀನ್ ಸ್ಕ್ರೀನ್ ರಿಮೂವಿಂಗು ಬ್ಲ್ಯಾಕ್ ಸ್ಕ್ರೀನ್ ರಿಮೂವಿಂಗ್ ತೋರಿಸಿನಿ. ಇದರಲ್ಲಿ ನಮಗೆ ಮೇನ್ ಪಾಯಿಂಟ್ ಇವೆರಡೇ. ನಮಗೆ ಎಡಿಟಿಂಗ್ ಮಾಡಬೇಕಂದ್ರೆ ಇವೆರಡೇ ನಮ್ಗೆ ಆಪ್ಷನ್ನು ವರ್ಕ್ ಆಗೋದು ವೀಡಿಯೋ ಎಡಿಟಿಂಗ್ನಲ್ಲಿ. ನಮ್ಗೆ ಆಲ್ಮೋಸ್ಟ್ ನಾನು ವೀಡಿಯೋ ಎಡಿಟಿಂಗ್ನಲ್ಲಿ ಇವೆರಡೇ ಪ್ರಾಬ್ಲಮ್ ಇರುತ್ತೆ ನಿಮ್ಗೆ. ಆಲ್ಮೋಸ್ಟ್ ನೀವು ಯೂಟ್ಯೂಬರ್ಗೆ ಇವೆರಡು ಪ್ರಾಕ್ಟಿಕಲ್ಲಾಗಿ ವೀಡಿಯೋನ ಸ್ಲೋ ಮೋಷನಲ್ಲಿ ಇಟ್ಕೊಂಡು ಬೇಕಾದರೂ ನೋಡಿ ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿನಿ. ಬೇರೆಯವರು ಅಷ್ಟೊಂದು ಕ್ಲಾರಿಟಿಯಾಗಿ ತಿಳಿಸ್ಕೊಡೋಂಗಿಲ್ಲ, ಫಾಸ್ಟಾಗಿರುತ್ತೆ. ಅದ್ರಗೋಸ್ಕರ ನಿಮ್ಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನಲ್ಲಿ ಯಾವ ಥರ ಕೈನ್ ಮಷಿನಲ್ಲಿ ಯಾವ ಆಪ್ಷನ್ ಇದೆ ಅಂತ. ಇಲ್ಲಿ ನೋಡ್ಕೋಬೋದು, ನೀವೇ ಓನಾಗಿ ಇಲ್ಲೇ ರೆಕಾರ್ಡಿಂಗ್ ಮಾಡ್ಕೋಬೋದು ವಾಯ್ಸು. ನೆಕ್ಸ್ಟ್ ಇಲ್ಲೇ ಸಾಂಗು ನಮ್ಮ ಇಂಪುಟ್ ಮಾಡ್ಕೋಬೋದು. ವೀಡಿಯೋಗೆ ಸಾಂಗ್ ಕೂಡ ಇಡ್ಬೋದು ನೀವು. ಇಲ್ಲಿ ಸಾಂಗ್ ಮೇಲೆ ಟ್ಯಾಪ್ ಮಾಡಿದ್ರೆ ನಮ್ಮ ಗ್ಯಾಲರಿಯಲ್ಲಿ ಯಾವ ಸಾಂಗ್ ಇದೆ ಅವು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆಟೋಮೆಟಿಕ್ಕಾಗಿ ರೆಕಾರ್ಡಿಂಗ್ ಇಲ್ಲೇ ಬರುತ್ತೆ. ಮೀಡಿಯಾ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೇಮ್ ನಿಮಗೆ ವೀಡಿಯೋ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ.
ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ KineMaster ಬಗ್ಗೆ ಟ್ಯುಟೋರಿಯಲ್ ತೋರಿಸಿನಿ, ಇದೆ ಅದ್ರ ಬಗ್ಗೆ ಅಂತ. ನೆಕ್ಸ್ಟ್ ನೀವು ಇದು ಇಂಪೋರ್ಟ್ ಮಾಡಬೇಕಂದ್ರೆ ಆಯ್ತು, ನಾನು ಎಡಿಟಿಂಗ್ ಎಲ್ಲ ಆಗಿದೆ. ಇವಾಗ ಈ ವಿಡಿಯೋ ನಾನು ಸೇವ್ ಮಾಡಬೇಕಂದ್ರೆ ಏನಿಲ್ಲ, ಇಲ್ಲಿ ಸಿಂಬಲ್ ಇದೆ, ಇಂಪೋರ್ಟ್ ಸಿಂಬಲ್, ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಇದ್ರ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಈ ಥರ ರೇಷೋಗಳು ಬರುತ್ತೆ. ಇಲ್ಲೊಂದು ರೆಸಲ್ಯೂಷನ್ QHD 1440p 50 ಅಂತಿದೆ. ನಾವು ಆಲ್ಮೋಸ್ಟ್ ನನ್ನ ವೀಡಿಯೋನ ನೀವು ನೋಡ್ಕೋಬೋದು. ನಾನು ಆಲ್ಮೋಸ್ಟ್ ಇಲ್ಲ ಫುಲ್ HD 1080p ಇದಲ್ಲಿ 30 ಫ್ರೇಮ್ ರೇಟ್ನಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು, ಲೋ ಮೋಷನಲ್ಲಿ 50 MB ನಲ್ಲಿ ಇಟ್ಟು ಸೇವ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ವೀಡಿಯೋ. ಈ ಥರ ಸೇವಿಂಗ್ ಆಗುತ್ತೆ. ಇದು 100 ಆದರೆ ನಿಮ್ಮ ವೀಡಿಯೋ ಗ್ಯಾಲರಿಯಾಗಿ ಸೇವ್ ಆದಂಗೆ. ನೀವು ಆಲ್ಮೋಸ್ಟ್ ನಾನು ತೋರಿಸಿನಲ್ಲ ಈ ಥರ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೋದು. ನೀವು ಮತ್ತೆ ಎಲ್ಲ ನಮ್ಮ ಆಪ್ಷನ್ ಎಲ್ಲ ಗೊತ್ತಾಗಬೇಕಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ, ಯಾವ ಸೆಟ್ಟಿಂಗ್ ಯಾವ್ಯಾವಕ್ಕೆ ಯೂಸ್ ಆಗುತ್ತೆ ಅಂತ. ಈ ವಿಡಿಯೋದಲ್ಲಿ ಇಷ್ಟೇ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ಬೋದು, ಸೇವಿಂಗ್ ಆಗುತ್ತಾ ಇದೆ ಗ್ಯಾಲರಿಯಲ್ಲಿ ನೋಡ್ಕೋಬೋದು, ಸೇವ್ ಆಗಿದೆ. ಇವಾಗ ನಮ್ಮದು ಅಲ್ಲಿ ನೋಡ್ಕೋಬೋದು, ಇಲ್ಲಿ ನಾವು ಯೂಟ್ಯೂಬ್ ಅಂತಗಿನ ಆಪ್ಷನ್ ಬಂದಿದೆ. ನೀವು ಆಲ್ಮೋಸ್ಟ್ ಈ ಥರನೇ ಈ ನಿಮ್ಗೆ ಐ ಬೇಕಂದ್ರೆ ಕೂಡ ಐ ಹಿಡ್ಕೋಬೋದು, ಆದರೆ ಲೇಟ್ ಆಗುತ್ತೆ ವೀಡಿಯೋ ಇಂಪುಟ್ ಆಗೋಕ್ಕೆ, ಗ್ಯಾಲರಿಯಾಗಿ ಸೇವ್ ಆಗೋಕ್ಕೆ ಲೇಟ್ ಆಗುತ್ತೆ. ಅದ್ರಗೋಸ್ಕರ ನೀವು ಆಲ್ಮೋಸ್ಟ್ ಲೋದಲ್ಲೇ ಇಟ್ಕೋರಿ. ಲೋ ಅಂದ್ರೆ ಕೂಡ ಪೂರ್ತಿ ಲೋ ಹಿಡ್ಕೋಬಾರ್ದು, 15 ನೋಡ್ಕೋಬೋದು ಬೆಟರ್. ಇಲ್ಲಿ 15 ಇಟ್ಕೋಬೋದು, 15 ಇದ್ದರೆ ಮಾತ್ರ ವೀಡಿಯೋ ಕ್ವಾಲಿಟಿಯಲ್ಲಿ ಇರುತ್ತೆ. ಇಷ್ಟೇ ಫ್ರೆಂಡ್ಸ್, KineMaster ಬಗ್ಗೆ ಟ್ಯುಟೋರಿಯಲ್ ಎಲ್ಲ ತೋರಿಸಿನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕ್ಲಾರಿಟಿಯಾಗಿ ತೋರಿಸ್ಕೊಡ್ತೀನಿ. ಕಾಮೆಂಟ್ನಲ್ಲಿ ಕಮೆಂಟ್ ಮಾಡಿ KineMaster ನೆಕ್ಸ್ಟ್ ವೀಡಿಯೋ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ತಮ್ನೇಲ್ ಯಾವ ಆಪ್ನಾಗೆ ಯೂಸ್ ಮಾಡ್ತೀನಿ ಅಂದರೆ, ತಮ್ನೇಲ್ ಬಂದುಬಿಟ್ಟು ಪಿಕ್ಸೆಲ್ ಲ್ಯಾಬ್ ಅಂತ, ಅದು ಕೂಡ ಪ್ಲೇ ಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಪಿಕ್ಸೆಲ್ ಲ್ಯಾಬ್ ಎದಕ್ಕೋಸ್ಕರ ಅಂದರೆ ನೋಡ್ಕೋಬೋದು, ನಾನು ಪಿಕ್ಸೆಲ್ ಲ್ಯಾಬ್ ತಮ್ನೇಲ್ಗೋಸ್ಕರ ಯೂಸ್ ಮಾಡ್ತೀನಿ. ತಮ್ನೇಲ್ ಅಂದರೆ ನಾವು ವೀಡಿಯೋ ರೆಕಾರ್ಡಿಂಗ್ ಆಗಲಿ ಎಡಿಟಿಂಗ್ ಆಗಲಿ ಎಲ್ಲ ಆದಮೇಲೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ನಾವು ಅದ್ರ ಸಲುವಾಗಿ ವೀಡಿಯೋ ಮಾಡ್ತೀವಿ ಅಂತ ಒಂದು ತಮ್ನೇಲ್ ಇರುತ್ತದೆ. ಆ ತಮ್ನೇಲಿಂದಲೇ ನಮಗೆ ಸ್ವಲ್ಪ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಏನಾಗುತ್ತೆ. ಇವಾಗ ಈ ವಿಡಿಯೋ ನೀವು ನೋಡಿ ಬಂದಿರಂದರೆ ತಮ್ನೇಲ್ ನಾನು ಆ ಥರ ಎಡಿಟಿಂಗ್ ಮಾಡಿ ಹಾಕಿದ್ದೆ ಯೂಟ್ಯೂಬ್ಗೆ. ಅದರ ಸಲುವಾಗಿ ಇದರಲ್ಲೇ ನಾನು ಎಲ್ಲ ತಮ್ನೇಲ್ ಮಾಡಿದ್ದು. ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಇದರಲ್ಲೇ, ಕಂಪ್ಯೂಟರ್ ಇಲ್ಲಾಂದರೆ ಮೊಬೈಲ್ನಲ್ಲಿ ಮಾತ್ರ ಈಗ ವರ್ಕ್ ಆಗುತ್ತೆ. ನಾನು ಎಲ್ಲ ಹೇಳೋದು ಮಾತ್ರ ಮೊಬೈಲ್ನಲ್ಲಿ, ಕಂಪ್ಯೂಟರ್ ಯೂಸ್ ಮಾಡೋಂಗಿಲ್ಲ. ನನ್ನ ತಲೆ ಕೂಡ ಇಲ್ಲ, ನಾವೆಲ್ಲ ಮಾಡೋದು ಮೊಬೈಲ್ನಲ್ಲೇ. ಪಿಕ್ಸೆಲ್ ಲ್ಯಾಬ್ ನಿಮ್ಮದು ಮೊಬೈಲ್ನಲ್ಲಿ ಗುಡ್ ಆಫ್ ಬರುತ್ತೆ. ನಾನು ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ಇಂಟರ್ಫೇಸ್. ಆಲ್ಮೋಸ್ಟ್ ಈ ಥರ ಇದೆ. ಯಾವ ರೀತಿ ಎಡಿಟಿಂಗ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಎಕ್ಸಾಂಪಲ್ ಆಗಿ ನಾನು ಒಂದು ತಮ್ನೇಲ್ ನಂದೇ ಆದ ಒಂದು ತಮ್ನೇಲ್ ಎಡಿಟಿಂಗ್ ಮಾಡೀನಿ, ಅದು ತೋರಿಸ್ತೀನಿ ನೋಡೋದು. ಅದೇ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ಮಾಡಿದ್ದೆ ಅಂತ. ನೀವು ಎಕ್ಸಾಂಪಲ್ ಇವಾಗ ನೋಡಿ ನಿಮ್ಮ ತಮ್ನೇಲ್ ನೋಡ್ಕೋಬೋದು. ನನ್ನ ತಮ್ನೇಲ್ ಈ ಥರ ಇದೆ. ನೀವು ಎಕ್ಸಾಂಪಲ್ ಈ ನನ್ನ ತಮ್ನೇಲ್ ನೋಡಿ ಈ ವಿಡಿಯೋನಲ್ಲಿ ನೋಡೋಕೆ ಬಂದಿದ್ದು. ಈ ತಮ್ನೇಲ್ ಕರೆಕ್ಟ್ ಇದು ಸೇಮ್ ಇದೆ. ತಮ್ನೇಲ್ ಯಾವ ರೀತಿ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನೀವು ಸೇಮ್ ಪಿಕ್ಸೆಲ್ ಲ್ಯಾಬ್ನಲ್ಲೇ ನಾನು ಆ ತಮ್ನೇಲ್ ಮಾಡಿದ್ದು. ಆ ತಮ್ನೇಲ್ಗೆ ಹೋಗಿ ತಿಳಿಸ್ಕೊಡ್ತೀನಿ ನೋಡಿ. ಆ್ಯಪ್ನಲ್ಗೆ ಹೋಗಿ ಈ ಥರ ಇರುತ್ತೆ ಇಂಟರ್ಫೇಸ್. ಇದು ನೀವು ಟೆಕ್ಸ್ ಅಂತಿದೆ. ಇಲ್ಲಿ ಡಿಲೀಟ್ ಆಪ್ಷನ್ ಇದೆಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿ, ಈ ಆಪ್ಷನ್ ಮೇಲೆ ಎ ಸಿಂಬಲ್ ಬದಲಾಗಿ ಈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಆಪ್ಷನ್ ಬರುತ್ತೆ. ನೀವು ಫಸ್ಟ್ ಇಮೇಜ್ ಸೈಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಸಿಂಬಲ್ ಮೇಲೆ ಈ ಸೆಟ್ಟಿಂಗ್ ಬಂದುಬಿಟ್ಟು ಇಲ್ಲಿ ಇಮೇಜ್ ಸೈಜ್ ಅಂತಿದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಇಮೇಜ್ ಸೈಜ್ ಕರೆಕ್ಟಾಗಿ ನಮಗೆ ಯೂಟ್ಯೂಬ್ ತಮ್ನೇಲ್ಗೆ ಯಾವ ಸೈಜ್ ಬೇಕಂದರೆ ಇಲ್ಲಿ ಕಸ್ಟಮ್ ಅಂತಿದೆ. ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಹಲವಾರು ಸೈಜ್ ಬರುತ್ತೆ. ಕಸ್ಟಮ್, ಸೆಕ್ಯೂರ್, ಪ್ರೊಫೈಲ್ ಪಿಕ್ಚರ್ಸ್, ಯೂಟ್ಯೂಬ್ ಚಾನಲ್ ಬ್ಯಾನರ್, ಯೂಟ್ಯೂಬ್ ತಮ್ನೇಲ್, ಫೇಸ್ಬುಕ್ ಕವರ್ ಆರ್ಟು, ಗೂಗಲ್ ಪ್ಲಸ್ ಕವರ್ ಫೋಟೋ, ಟ್ವಿಟ್ಟರ್ ಅಡ್ರೆಸ್ ಸೈಜು, ನಮ್ಗೆ ಬೇಕಾಗಿರೋದು ಯೂಟ್ಯೂಬ್ ತಮ್ನೇಲ್. ಇದ್ರ ಮೇಲೆ ಟ್ಯಾಪ್ ಮಾಡಿ ಯೂಟ್ಯೂಬ್ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸೈಜ್ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಇದ್ರ ಮೇಲೆ ಓಕೆ ಮೇಲೆ ಟ್ಯಾಪ್ ಮಾಡಿ. ಓಕೆ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಈ ಥರ ಸೆಟ್ ಆಗಿದೆ. ಇವಾಗ ನಾವು ಕಲರ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕಲರ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಕಲರ್ ಆಪ್ಷನ್ ಇದೆ, ಇದ್ರ ಮೇಲೆ ಟ್ಯಾಪ್ ಮಾಡಿ.
ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಬರುತ್ತೆ ಕಲರ್ಸ್ ಅಂತ ಗ್ರಾನೈಟಿ ಅಂತ. ನಾವು ಇದ್ರ ಕೆಳಗೆ ಆಪ್ಷನ್ ಮೇಲೆ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ 2 ಆಪ್ಷನ್ ಬರುತ್ತೆ. ನಾವು ಇಲ್ಲಿ ಫಸ್ಟ್ ನಂದು ಯಾವ ಥರ ಮಾಡಿದೆ ಅಂದರೆ ಆ ತಮ್ಮನಲ್ಲಿ ಸೇಮ್ ಪ್ರಾಸೆಸ್ ಇಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನಮ್ಮದು ಈ ಥರ ಫಸ್ಟ್ ಇದ್ದ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡಿಗೆ ಬೇರೆ ಕಲರ್, ಲೆಫ್ಟ್ ಸೈಡಿಗೆ ಬೇರೆ ಕಲರ್ ಆಗುತ್ತೆ. ಈ ರೈಟ್ ಸೈಡ್ ಇದ್ದಿದ್ದೆಲ್ಲ ಈ ಕಲರ್, ಲೆಫ್ಟ್ ಸೈಡ್ಗೆ ಇದ್ದಿದ್ದೆಲ್ಲ ಈ ಪಾರ್ಟು. ಇದು ನಾವು ಇಲ್ಲಿ ಚೇಂಜ್ ಮಾಡಿದರೆ ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಚೇಂಜ್ ಮಾಡಿದ್ರೆ ಈ ಪಾರ್ಟ್ ಎಲ್ಲ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಪಾರ್ಟ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಕಲರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ನಮಗೆ ಇಲ್ಲಿ ಕಲರ್ ಆ್ಯಡ್ ಮೇಲೆ ಬೇಕಾಗುತ್ತೆ. ಇವಾಗ ನೋಡಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಈ ಥರ ಸೆಟ್ ಮಾಡಿ ಇಲ್ಲಿ ಓಕೆ ಮೇಲೆ ಟ್ಯಾಪ್ ಮಾಡಿ. ಓಕೆ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಥರ ಬಂದಿದೆ. ನೆಕ್ಸ್ಟ್ ಈ ಸೈಡ್ ಪಾರ್ಟ್ ಕಲರ್ ಚೇಂಜ್ ಮಾಡಬೇಕಂದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಸೇಮ್ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇಲ್ಲಿ ಮತ್ತೆ ಸೇಮ್ ಅದೇ ಕಲರ್ ಆ್ಯಡ್ ಬೇಕಾಗುತ್ತೆ. ಈ ಥರ ಡ್ರಾಯಿಂಗ್ ಮಾಡಿ ಈ ಥರ ಓಕೆ ಮೇಲೆ ಟ್ಯಾಪ್ ಮಾಡಿ. ಈ ಥರ ಬಂದಿದೆ. ಓಕೆ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಈ ಥರ ಬಂದಿದೆ ಕಲರು. ನೆಕ್ಸ್ಟ್ ನೀವು ಆ ಥರ ಮಾಡಬೇಕಂದ್ರೆ ಆ ಥರ ಬರಬೇಕಂದ್ರೆ ನೀವು ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಪ್ಲಸ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಶೇಪ್ಸ್ ಅಂತಿದೆ, ಶೇಪ್ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಇದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಈ ಥರ ಡ್ರೈ ಮಾಡಿದರೆ ರೈಟ್ ಸೈಡ್ ಡ್ರೈ ಆಗುತ್ತೆ, ಈ ಥರ ಡ್ರೈ ಮಾಡಿದ್ರೆ ಲೆಫ್ಟ್ ಸೈಡ್ ಡ್ರೈ ಆಗುತ್ತೆ. ಇದು ಡೌನು, ಇದು ಅಪ್ ಆಗುತ್ತೆ. ನಾವು ಕರೆಕ್ಟ್ ಪರ್ಟಿಕಲಾಗಿ ಈ ಸೈಜ್ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋ ಎಷ್ಟು ಈ ತಮ್ಮನೇಲಿ ಎಷ್ಟು ತಲೆಗಿದೆ ಅಷ್ಟು ತಲೆಗೆ ಈ ಥರ ಸೆಟ್ ಮಾಡಬೇಕಾಗುತ್ತೆ. ಈ ಥರ ಸೆಟ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಸೆಟ್ ಆಗುತ್ತೆ. ಇದನ್ನು ನಾವು ಲಾಕ್ ಆಗಬೇಕಾಗುತ್ತೆ. ಈ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನೋಡ್ಕೋಬೋದು ಲಾಕ್ ಆಪ್ಷನ್, ಎಡಿಟ್ ಪೆನ್ಸಿಲ್ಸ್ ಆ್ಯಂಡ್ ಡಿಲೀಟ್ ಐಕಾನ್ ಇದೆ. ನಾವು ಲಾಕ್ ಆಗಬೇಕಲ್ಲ, ಲಾಕ್ ಮೇಲೆ ಟ್ಯಾಪ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಈ ಥರ ಆಗಿದೆ. ಇವಾಗ ನಾವು ಫಾಂಟ್ ಅಂದರೆ ನಾವು ಇಲ್ಲಿ ಏನಾದ್ರು ಟೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಈ ಆಪ್ಷನ್ ಇದೆಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತಿದೆ, ಇದ್ರ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬಂದಿದೆ. ಅದರಲ್ಲಿ ನಾವು ಏನಾದರೂ ಬರಬೇಕಾಗುತ್ತೆ. ಇಲ್ಲಿ ಎಡಿಟ್ ಆಪ್ಷನ್ ಸಿಂಬಲ್ ಕಾಣುತ್ತೆ ಅಲ್ಲ ಪೆನ್ಸಿಲ್, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಈ ಥರ ನ್ಯೂ ಟೆಕ್ಸ್ಟ್ ಅಂತಿದೆ, ಕೀಬೋರ್ಡ್ ಬಂದಿದೆ. ಇವಾಗ ನಮಗೆ ಇದು ಬೇಕಾಗಿಲ್ಲಪ್ಪ ಅಂದರೆ ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಆಪ್ಷನ್ ಹೋಗುತ್ತೆ. ನಾವು ಇವಾಗ ಏನಾದರೂ ಬರಬೇಕಂದ್ರೆ ಇಲ್ಲಿ ಬರೀರಿ. ನೆಕ್ಸ್ಟ್ ನಾನು ಇವಾಗ ತೋರಿಸಿ ನೋಡಿ 1000 ಅಂತ ಬರ್ದೀನಿ. ನೆಕ್ಸ್ಟ್ ಓಕೆ ಮೇಲೆ ಟ್ಯಾಪ್ ಮಾಡಿ. ಓಕೆ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಥರ ಬರುತ್ತೆ. ಇದನ್ನು ಈ ಥರ ಡ್ರೈ ಮಾಡಿಕೊಂಡು ಈ ಥರ ಲಾಂಗ್ ಡ್ರೈ ಮಾಡಿದ್ರೆ ಈ ಥರ ಬರುತ್ತೆ. ಈ ಥರ ಬಂದು ನೆಕ್ಸ್ಟ್ ನಾವು ಇದ್ರಿಗೆ ಕಲರ್ ಎಫೆಕ್ಟ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಆಪ್ಷನ್ ಬಂದಿದೆ. ಈ ಆಪ್ಷನ್ ಸ್ವಲ್ಪ ಡ್ರೈ ಮಾಡಬೇಕಾಗುತ್ತೆ ಲೆಫ್ಟ್ ಸೈಡು. ನೆಕ್ಸ್ಟ್ ಇಲ್ಲಿ ಕಲರ್ ಆಪ್ಷನ್ ಬಂದಿದೆ, ಇದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಅದ್ರಿಗೆ ಯಾವ ಕಲರ್ ಆ್ಯಡ್ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊತೀನಿ. ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವುದು ಕರೆಕ್ಟಾಗಿ ವರ್ಕ್ ಆಗುತ್ತೆ ನೋಡ್ಕೊಬೋದು ನೀವು. ಬ್ಲ್ಯಾಕ್ ಸೆಟ್ ಮಾಡಿಕೊಂಡು ಇದ್ರ ಕೆಳಗಡೆ ಓಕೆ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಈ ಥರ ಲೆಫ್ಟ್ ಸೈಡ್ ಡ್ರೈ ಮಾಡಿದ್ರೆ ಇಲ್ಲಿ ಸ್ಟ್ರೇಸ್ ಅಂತ ಆಪ್ಷನ್ ಬಂದಿದೆ, ಇದ್ರ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಎನೇಬಲ್ ಆಪ್ಷನ್ ಬಂದಿದೆ, ಇದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಲರ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಬೋದು ನಾನು ಕಲರ್ ಆ್ಯಡ್ ಮಾಡ್ಕೊಂಡಿನಿ. ಇವಾಗ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೊತೀನಿ. ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ಬಂದಿದೆ ಕರೆಕ್ಟಾಗಿ 1000 ಅಂತ. ಇಲ್ಲಿ ನೋಡ್ಕೋಬೋದು ಕರೆಕ್ಟಾಗಿ ಈ ಥರ ಬಂದಿದೆ. ನನಗೆ ಕೆಳಗೆ ಸಬ್ಸ್ಕ್ರೈಬರ್ ಅಂತ ಬರಬೇಕು. ನಾನು ಸ್ವಲ್ಪ ಸ್ಮಾಲ್ ಮಾಡ್ತೀನಿ, ಸಣ್ಣದು ಮಾಡಿ. ಇಲ್ಲಿ ಸಬ್ಸ್ಕ್ರೈಬರ್ ಆಪ್ಷನ್ ಅಂತ ಬರಬೇಕು ನಮಗೆ ಫಾಂಟು. ಮತ್ತು ಸೇಮ್ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನ್ಯೂ ಟೆಕ್ಸ್ಟ್ ಇದೆಯಲ್ಲ, ಸೇಮ್ ಪ್ರಾಸೆಸ್ ಪೆನ್ಸಿಲ್ ಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ನಾವು ತೆಗಿಬೇಕಾಗುತ್ತೆ. ತೆಗಿಬೋದು, ಸಬ್ಸ್ಕ್ರೈಬರ್ ಅಂತ ಬರಬೇಕು ಇಲ್ಲಿ.
ಸಬ್ಸ್ಕ್ರೈಬರ್ ಅಂತ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದಿದೆ ನೋಡ್ಕೋಬೋದು. ಡ್ರೈ ಮಾಡ್ತೀನಿ. ಇದ್ರಿಗೆ ಸೇಮ್ ಕಲರ್ ಎಫೆಕ್ಟ್ ಮಾಡಬೇಕಂದ್ರೆ ತೋರಿಸ್ತೀನಲ್ಲ, ಲೆಫ್ಟ್ ಸೈಡ್ ಡ್ರೈ ಮಾಡಿ ಇಲ್ಲಿ ಕಲರ್ ಆಪ್ಷನ್ಗಳಿಗೆ ಹೋಗಿ ನಾವು ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೋಬೇಕು. ನೀವು ಈ ಥರ ಸೆಟ್ ಮಾಡಿಕೊಂಡು ಅದ್ರ ಸೆಟ್ ಆಗೋ ರೀತಿ ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಈ ಥರ ಸೆಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೀವು ಫೋಟೋ ಆ್ಯಡ್ ಮಾಡಬೇಕಂದ್ರೆ ಸೇಮ್ ಇಲ್ಲಿ ಈ ಯೂಟ್ಯೂಬ್ ಸಿಂಬಲ್, ಇಲ್ಲಿ ಯೂಟ್ಯೂಬ್ ಲೋಗೋ ಸೆಟ್ ಮಾಡಬೇಕಾಗುತ್ತೆ. ನಾನಿವಾಗ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಫ್ರಮ್ ಗ್ಯಾಲರಿ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅದರಲ್ಲಿ ನಮ್ಮ ಫೋಟೋ ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ ಬರುತ್ತೆ ನಮ್ಮ ಫೋಟೋ. ಆಲ್ಮೋಸ್ಟ್ ನಮ್ಮ ಗ್ಯಾಲರಿ ಇದೆಯಲ್ಲ, ನಾವು ಇವಾಗ ಯೂಟ್ಯೂಬ್ ಲೋಗೋ ಇಂಪುಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಯೂಟ್ಯೂಬ್ ಲೋಗೋ ಇಂಪುಟ್ ಮಾಡ್ಕೊತೀನಿ ನೋಡಿ. ಗ್ಯಾಲರಿ ಆಪ್ಷನ್ ಹೋಗಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿನಿ. ಈ ಥರ ಸೈಜ್ ಕ್ರಾಪಿಂಗ್ ಮಾಡ್ಕೊಬೋದು. ನೀವು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನೀವು ಆ್ಯಡ್ ಮಾಡ್ಕೊಂಡ್ರೆ ಬೇಕಿಲ್ಲಪ್ಪ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು ಕ್ರಾಪ್ ಮಾಡಿಕೊಂಡು ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಬಂದಿದೆ. ಈ ಸೈಜ್ ಸ್ವಲ್ಪ ಸೆಟ್ ಆಗೋ ರೀತಿ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಥರ ಇಲ್ಲಿ ಸೆಟ್ ಮಾಡಿವೆ. ನೆಕ್ಸ್ಟ್ ಇದೇ ನಾವು ಇನ್ನೊಂದು ಬೇಕಂದರೆ ಏನಿಲ್ಲ, ನಾವು ಕಾಪಿ ಕೂಡ ಮಾಡ್ಕೋಬೋದು. ಇದನ್ನು ಅದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಇದ್ರ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಕಾಪಿ ಆಪ್ಷನ್ ಬಂದಿದೆ. ಕಾಪಿ ಮಾಡ್ಕೊಂಡ್ರೆ ನೆಕ್ಸ್ಟು ನೀವು ಅದೇ ಥರ ಕಾಪಿ ಆಗಿದೆ ಅದೇ ಲೋಗೋನ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಎರಡು ಸೈಡು. ನೆಕ್ಸ್ಟ್ ಇವಾಗ ನಾವು ಏನು ಬೇಕಂದರೆ ಇಲ್ಲಿ ನಮ್ಮ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಸೇಮ್ ಪ್ರಾಸೆಸರ್ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಟ್ಯಾಪ್ ಮಾಡ್ತೀನಿ. ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ನಮ್ಮದು ಯಾವ ಫೋಟೋ ಇಲ್ಲಿ ಆ್ಯಡ್ ಮಾಡಬೇಕಂದ್ರೆ ಅದು ಆ್ಯಡ್ ಮಾಡ್ಕೋಬೋದು. ನಾನು ಎಕ್ಸಾಂಪಲಾಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಫೋಟೋ ಆ್ಯಡ್ ಮಾಡ್ಕೊತೀನಿ. ಬ್ಯಾಕ್ಗ್ರೌಂಡ್ ಆಲ್ಮೋಸ್ಟ್ ರಿಮೂವ್ ಮಾಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ವೀಡಿಯೋಗೆ ತಮ್ಮನೇಲಿ ಸೆಟ್ ಆಗುತ್ತೆ ಈ ಫೋಟೋ. ಓಕೆ ಮೇಲೆ ಟ್ಯಾಪ್ ಮಾಡ್ತೀನಿ. ನೆಕ್ಸ್ಟ್ ಈ ಥರ ಡ್ರೈ ಮಾಡಿ ಈ ಥರ ಸೆಟ್ ಮಾಡ್ತೀನಿ ನಾನು ಒಂದು ಸೈಡ್. ಈ ಥರ ಸೆಟ್ ಆಗಿದೆ. ಇವಾಗ ನಾವು ಈ ಫಂಟ್ ಎಲ್ಲ ನಮಗೆ ಸೈಡ್ ಬರಬೇಕಾಗಿದೆ. ಈ ಥರ ಡ್ರಾ ಮಾಡಿಕೊಂಡು ಕ್ರಾಪಿಂಗ್ ಮಾಡ್ಕೋಬೇಕಾಗುತ್ತೆ ನೀವು ಫೋಟೋ. ನೀವು ಈ ಥರ ಸಿಂಬಲ್ಲು ಮೇಲೆ ಬರುತ್ತೆ. ಆ ಥರ ಮಾಡಿದರೆ ನೋಡ್ಕೋಬೋದು. ಈ ಥರ ಸೈಡಿಗೆ ಆಗಿದೆ. ನಮಗೆ ಸೈಡ್ ಕರೆಕ್ಟಾಗಿ ಸೆಟ್ ಆಗಿದೆ ವೀಡಿಯೋಗೆ, ತಮ್ಮನಲ್ಲಿ ಫೋಟೋಗೆ ತಮ್ಮನಲ್ಲಿಗೆ ಈ ಥರ ಸೆಟ್ ಆಗಿ ನೆಕ್ಸ್ಟು ನಾವಿಲ್ಲಿ ಏನು ಫಂಟ್ ಬರಬೇಕಾಗುತ್ತೆ. ಸ್ಟೋರಿ ಏನಪ್ಪ ಈ ತಮ್ಮನೆಲ್ಲ ಸ್ಟೋರಿ ಅಂದರೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಟೆಕ್ಸ್ಟ್ ಆಫ್ ಮೇಲೆ ಕ್ಲಿಕ್ ಮಾಡಿ ಇಟ್ ಆಪ್ಷನ್ ಮೇಲೆ ಹೋಗಿ ಇಲ್ಲಿ ನಾವು ಟೆಕ್ಸ್ಟ್ ಬರಬೇಕಾಗುತ್ತೆ. ಏನಪ್ಪ ಅಂದರೆ ಟೆಕ್ಸ್ಟ್ ಮಾಡ್ತೀನಿ ನೋಡಿ. ಇವಾಗ ಈ ಥರ ಫಂಟ್ ಬರೆದು ಓಕೆ ಮೇಲೆ ಟ್ಯಾಪ್ ಮಾಡ್ತೀನಿ. ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈ ಸ್ಟೋರಿ ಇದು ಮ್ಯಾಟ್ರ್ ಏನಪ್ಪ ಅಂದರೆ ನಿಮ್ಮ ಚಾನಲಲ್ಲಿ ಫಾಸ್ಟಾಗಿ 1000 ಸಬ್ಸ್ಕ್ರೈಬರ್ಸ್ ಅಂತಿದೆ. ಇವಾಗ ಇದು ಪ್ರಾಕ್ಟಿಕಲಾಗಿ ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಾವು ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದರಲ್ಲಿ ಈ ಥರ ಡ್ರಾ ಮಾಡಿ ಇಲ್ಲಿ ಕಲರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಮಗೆ ತಮಿಳ್ಗೆ ಯಾವ ಸೆಟ್ ಆಗುತ್ತೆ ಕಲರ್ ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ನನಗೆ ಇದು ಸೆಟ್ ಆಗಿದೆ. ಇದನ್ನು ಓಕೆ ಮಾಡಿ ಕ್ಲಿಕ್ ಮಾಡ್ತೀನಿ. ಸೆಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ನಾವು
ಏನಾದರೂ ಬರ್ಕೋಬೋದು. ನಮಗೆ ಎಕ್ಸಾಂಪಲಾಗಿ ನೀವು ಬೇರೆ ಮ್ಯಾಟ್ರ್ ಬರೋದು ತೋರಿಸ್ತೀನಿ ನೋಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬರೋದು ತೋರಿಸ್ತೀನಿ ನೋಡಿ ನಿಮಗೆ. ನಿಮಗೆ ಬರಬೇಕಾ ಹೀಗೆ ಮಾಡಿ ಅಂತ ನಾನು ಎಂಟರ್ ಮಾಡೀನಿ ಆಪ್ಷನ್. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇದ್ರಿಗೆ ಕಲರ್ ಎಫೆಕ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಬೇರೆದು ಯಾವುದು ಕೂಡ ಯೂಸ್ ಮಾಡ್ಕೋಬೋದು. ಇದು ಯೂಸ್ ಮಾಡೀನಿ, ನೋಡ್ಕೋಬೋದು. ಇದು ಸ್ವಲ್ಪ ಅಷ್ಟೊಂದು ಲುಕ್ ಇಲ್ಲ, ಅದಕ್ಕೋಸ್ಕರ ಈ ಥರ ಆ್ಯಡ್ ಮಾಡ್ತೀನಿ. ನಿಮ್ಮ ಚಾನಲಲ್ಲಿ ಫಾಸ್ಟಾಗಿ 1000 ಸಬ್ಸ್ಕ್ರೈಬರ್ಸ್ ನಿಮಗೆ ಬರಬೇಕಾ ಹೀಗೆ ಮಾಡಿ ಅಂತ ನಾನು ಇಲ್ಲಿ ಮ್ಯಾಟ್ರ್ ಬರೆದೀನಿ, ನೋಡ್ಕೋಬೋದು. ಈ ತಮ್ಬ್ನೇಲ್ನಲ್ಲಿ ನಮ್ಮ ಫೋಟೋ ಕೂಡ ಆ್ಯಡ್ ಮಾಡಿ ಸ್ಟೋರಿ ಇದ್ರ ವಿಡಿಯೋ ತಕ್ಕಂತ ಸೆಟ್ ಮಾಡೀನಿ. ಇಷ್ಟೇ ಫ್ರೆಂಡ್ಸ್, ನಿಮ್ಮ ವಿಡಿಯೋಗೆ ತಮ್ಬ್ನೇಲ್ ಪ್ರಾಪರ್ಲಾಗಿ ಮತ್ತು ಸಿಂಪಲ್ಲಾಗಿ ಎಡಿಟ್ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೀನಿ. ಈ ಥರ ಎಲ್ಲ ಎಡಿಟ್ ಆದಮೇಲೆ ನೆಕ್ಸ್ಟ್ ಇದು ಯಾವ ರೀತಿ ಸೇವ್ ಮಾಡ್ಕೋಬೇಕಂದ್ರೆ ಫೋಟೋ ನೀವು ಮಾಡಿದ ತಮ್ಬ್ನೇಲ್ನ ಇಲ್ಲಿ ಸೇರ್ ಆಪ್ಷನ್ ಮೇಲೆ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತಿದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ವಿಡಿಯೋ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಲ್ಲ ನನಗೆ ಎಕ್ವಿಪ್ಮೆಂಟು ಮತ್ತು ನಾನು ಯಾವ ಯೂಸ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಯೂಟ್ಯೂಬರ್ಸ್ಗೆ ಇವೆಲ್ಲ ವರ್ಕ್ ಆಗುತ್ತೆ, ತಗೋಬೇಕು ನೀವು ಜಲ್ದಿ. ಅಂದರೆ ನೀವು 1000 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಬೇಕಂದ್ರೆ ಈ ಎಲ್ಲ ಎಕ್ವಿಪ್ಮೆಂಟ್ ಇದ್ರೇ ನಿಮ್ಮ ವಿಡಿಯೋ ರೆಕಾರ್ಡಿಂಗ್ ಕ್ವಾಲಿಟಿ ಆಗಲಿ, ವಾಯ್ಸ್ ಕ್ವಾಲಿಟಿ ಆಗಲಿ ನಿಮಗೆ ವರ್ಕ್ ಆಗುತ್ತೆ. ಇವಿಲ್ಲಪ್ಪ ಅಂದರೆ ಡೈರೆಕ್ಟಾಗಿ ನಿಮಗೆ 1000 ಸಬ್ಸ್ಕ್ರೈಬ್ ಬರೋಂಗಿಲ್ಲ, ವಿಡಿಯೋನಿಗೂ ರೀಚ್ ಆಗೋಲ್ಲ. ಅದಕ್ಕೋಸ್ಕರ ಈ ಎಕ್ವಿಪ್ಮೆಂಟ್ ಲೋ ಬಜೆಟ್ನಲ್ಲಿ ಇದ್ರೇ ವರ್ಕ್ ಆಗುತ್ತೆ. ನೀವಿಲ್ಲಪ್ಪ ನನ್ನ ಬಜೆಟ್ ಇಲ್ಲ ಅಂದ್ರೂ ಕೂಡ ಟ್ರೈ ಮಾಡಿದ್ರು ಕೂಡ ನಿಮಗೆ ವಿಡಿಯೋ ನಾನು ಆಲ್ಮೋಸ್ಟ್ ಅವಾಗ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ಮಾಡೀನಿ. ಮಾಡಿ ಸಲುವಾಗಿ ವರ್ಕ್ ಆಗಲ್ಲ. ನಿಮಗೆ ವಿಡಿಯೋ ಕ್ವಾಲಿಟಿ ಇದ್ರೇ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಬರುತ್ತೆ. ಇದು ನಮಗೆ ಬ್ಯಾಕ್ಗ್ರೌಂಡ್ ಕೂಡ ಕ್ವಾಲಿಟಿ ಇದೆ ಅಂತ. ಅದಕ್ಕೋಸ್ಕರ ನೀವು ಟ್ರೈ ಮಾಡಿ, ಎಕ್ವಿಪ್ಮೆಂಟ್ ಇದ್ರೇ ಟ್ರೈ ಮಾಡಿ ಈ ವಿಡಿಯೋ ಕ್ವಾಲಿಟಿಗೋಸ್ಕರ. ನೆಕ್ಸ್ಟು 1000 ಸಬ್ಸ್ಕ್ರೈಬರ್ಸ್ ಯಾವ ಥರ ಗೇನ್ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಅದರಾಗ. ಈ ವಿಡಿಯೋ ಮಾತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಎಕ್ವಿಪ್ಮೆಂಟ್ ಬಂದುಬಿಟ್ಟು ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ 1000 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋಕೆ ಸ್ಟೆಪ್ ಬೈ ಸ್ಟೆಪ್ ನಾನು ಆಲ್ಮೋಸ್ಟ್ ನನ್ನ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದು ಎಲ್ಲ ನನಗೆ ಯಾವ ಥರ ಯೂಸ್ ಮಾಡ್ಕೊಂಡು ಏನು ಯಾವ ಥರ ಸಬ್ಸ್ಕ್ರೈಬರ್ಸ್ ನನಗೆ ಬಂದಾರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಆ ವಿಡಿಯೋದಲ್ಲಿ. ಈ ವಿಡಿಯೋ ಪೂರ್ತಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ನೀವು ಯೂಟ್ಯೂಬರ್ಗೆ ಮಾತ್ರ ವರ್ಕ್ ಆಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ವರ್ಕ್ ಆಗುತ್ತೆ ನಾನೆಲ್ಲ ಏನು ಎಕ್ವಿಪ್ಮೆಂಟು. ಅದಕ್ಕೋಸ್ಕರ ವಿಡಿಯೋನ ಎಂಡ್ ತನಕ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.